ಮನೆ ಮನಸ್ಸಿನ ನೆಮ್ಮದಿ. ಅದಿದ್ರೇ ಮನೆ. ಮನೆ ಅಂದರೆ ಒಂದು ನೆಮ್ಮದಿ ಇರಬೇಕು ವೀಕ್ಷಕರೇ. ಮಲ್ಟಿಪಲ್ ಅಡ್ವಾಂಟೇಜಸ್ ಇದೆ. ಫಸ್ಟ್ ಅಡ್ವಾಂಟೇಜ್ ಬಂದು ಇದು ಕ್ಲೈಮ್ಯಾಟಿಕ್ ಇಂಟೆಲಿಜೆನ್ಸ್. ಇದು ಸಮ್ಮರಲ್ಲಿ ಮನೆ ಬಂದು ಒಂದು 3-4 ಡಿಗ್ರೀಸ್ ಕೂಲಿಂಗ್ ಇರುತ್ತೆ, ವಿಂಟರ್ನಲ್ಲಿ 3-4 ಡಿಗ್ರೀಸ್ ವಾರ್ಮ್ ಇರುತ್ತೆ. ನ್ಯಾಚುರಲ್ ಸ್ಯಾಂಡ್ ಆಫ್ ಆತಂಗುಡಿ. ಆತನಗುಡಿಯಲ್ಲಿ ಮಾಡುವಂಥ ಸ್ಯಾಂಡ್. ಎಸ್, 46 ಮಿನರಲ್ಸ್ ಇದೆ ನೋಡಿ ಈ ಸ್ಯಾಂಡಲ್ಲಿ ಇದೆ. ಓಕೆ, ಇದು ನೀವು ಯೂಸ್ ಮಾಡ್ತೀರಾ? ಇದು ಯೂಸ್ ಟಿಲ್ ಮಾಡ್ತೀವಿ, ಡೇಟ್ ಇದು ಮಾತ್ರ ಯೂಸ್ ಮಾಡ್ತೀವಿ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕವರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ವಿಶೇಷ ವಿಡಿಯೋ ಜೊತೆ. ಹೌದು ವೀಕ್ಷಕರೇ, ಮನೆ ಏನು? ಮನೆ ಅಂದರೆ ಏನು? ಮನೆ ಮನಸ್ಸಿನ ನೆಮ್ಮದಿ. ಅದಿದ್ರೇ ಮನೆ. ಮನೆ ಅಂದರೆ ಒಂದು ನೆಮ್ಮದಿ ಇರಬೇಕು ವೀಕ್ಷಕರೇ. ಆವಾಗಲೇ ಮನೆ ಮನೆ ಅಂತ ಅನ್ಸ್ಕೊಳ್ಳುತ್ತೆ. ಗೊತ್ತಾಯ್ತಲ್ವಾ? ಒಂದು ಕಾಮಾಗಿರುವಂತಹ, ಟೈಡಿ ಆಗಿರುವಂತಹ, ನಮ್ಮ ಮನಸ್ಸಿಗೆ ಲಕ್ಸುರಿ ಅನಿಸುವಂತಹ, ಸ್ಪೇಸಿಯಸ್ ಅನಿಸುವಂತಹ, ಕಲ್ಚರಲ್ ಆಗಿರುವಂತಹ, ಕೂಲ್ ಆಗಿರುವಂತಹ, ಹೈಜೀನ್ ಆಗಿರುವಂತಹ, ಈಕೋ ಫ್ರೆಂಡ್ಲಿ ಆಗಿರುವಂತಹ, ಇವೆಲ್ಲವನ್ನು ಕಂಬೈಂಡ್ ಆಗಿಸುವುದೇ ಒಂದು ಮನೆ. ಇವೆಲ್ಲ ಇರಬೇಕು, ಆವಾಗಲೇ ತಾನೇ ಮನಸ್ಸಿಗೆ ನೆಮ್ಮದಿ ಅಂತ ಹೇಳ್ಬೋದು. ಕರೆಕ್ಟ್ ತಾನೆ? ನಾನು ನಿಜ ತಾನೇ ಹೇಳ್ತಾ ಇದ್ದೀನಿ. ಹೊರಗಡೆ ಎಷ್ಟೊಂದು ಕೆಲಸ ಮಾಡ್ಕೊಂಬರ್ತೀವಿ, ಕೆಲಸದ ಒತ್ತಡ ಇರುತ್ತೆ, ಟ್ರಾಫಿಕ್ ಇರುತ್ತೆ, ಆ ಧೂಳು, ಆ ಗಾಳಿ, ಅವುಗಳನ್ನೆಲ್ಲ ಮಾಡ್ಕೊಂಡು ಮನೆ ಒಳಗಡೆ ಬಂದಾಗ ಅಲ್ಲಿ ನೆಮ್ಮದಿ ಬೇಕು ತಾನೆ, ಕಾಮಾಗಿರ್ಬೇಕು. ಇವಾಗ ನಾನು ಹೆಂಗೆ ಕೂತ್ಕೊಂಡಿದ್ದೀನಿ, ನೆಮ್ಮದಿಯಾಗಿ ಆರಾಮಾಗಿದ್ದೀನಿ. ಸ್ವಲ್ಪ ಬಿಸಿಲಿದೆ, ಅದು ಬಿಟ್ಟರೆ ನೆಮ್ಮದಿ ಇದೆ ತಾನೆ. ಸೊ ಈ ರೀತಿ ನೆಮ್ಮದಿ ನಿಮಗೆ ಬೇಕು ಅಂದರೆ ಅದು ನಿಮಗೆ ಮನೆ ಅಂತ ಅನ್ಸ್ಕೊಳ್ಳುತ್ತೆ. ಸೊ ಮನೆ ಅಂತ ಬಂದಾಗ ಏನು ಮನೆ? ಒಂದು ಸ್ಟ್ರಕ್ಚರ್ ಅಂದರೆ ಮನೆ. ಅಲ್ಲಿರುವಂಥ ಬಣ್ಣಗಳು ಮನೆ. ಕೆಳಗಡೆ ಹಾಕಿರುವಂಥ ಫ್ಲೋರು ಅದು ನಮ್ಮ ಮನೆ ಅಂತ ಹೇಳ್ಬೋದು. ನೋಡಿ, ಸ್ಟ್ರಕ್ಚರ್ ಅಂತ ಬಂದಾಗ ಬೆಂಗಳೂರಲ್ಲಿ ಒಂದು ಚಿಕ್ಕ ಜಾಗ ಸಿಗೋದೇ ಕಷ್ಟ. 20, 30, 40. ಸೊ ಡಿಫೆನ್ಸ್. ಸೊ ಏನಾಗುತ್ತೆ ಅಂದರೆ ನಮಗೆ ಇಷ್ಟಕ್ಕೆ ತಕ್ಕಂಥ ಮನೆ ಕಟ್ಟೋಕ್ಕಾಗಲ್ಲ. ಎಲ್ಲಿ ಫ್ಲಾಟ್ ಸಿಕ್ತು ಅದಕ್ಕೆ ತಕ್ಕ ಕಟ್ಟಬೇಕು. ಇನ್ನು ಬಣ್ಣ ಅಂತ ಬಂದಾಗ ಇದು ಚೇಂಜ್ ಮಾಡ್ಬೋದು. ಇಟ್ಸ್ ಟೆಂಪರವರಿ. ಇವತ್ತು ಇದಿರುತ್ತೆ, ನಾಳೆ ಇದಿರುತ್ತೆ. ಇದು ನೆಮ್ಮದಿ ಸಿಕ್ಕಿಲ್ಲ ಅಂದರೆ ಅದು, ಅದಿಲ್ಲ ಅಂದರೆ ಇದು. ಕರೆಕ್ಟಾ? ಫೈನಲ್ ಆಗಿ ಬರುವಂಥದ್ದು ಫ್ಲೋರಿಂಗ್. ಇದು ಫಿಕ್ಸೆಡ್. ಇದನ್ನು ಯಾರೂ ಅವಾಗ ಚೇಂಜ್ ಮಾಡೋಕ್ಕಾಗಲ್ಲ. ಅವಾಗ ಏನು ರೀ, ಒಂದು ಮನೆ ಅಂತ ಬಂದಾಗ ಅದಕ್ಕೆ ಒಂದೇ ಫ್ಲೋರಿಂಗ್ ಅಂತಲೇ ಹೇಳ್ಬೋದು. ಅದು ಗ್ರನೈಟ್ ಇರ್ಬೋದು, ಟೈಲ್ಸ್ ಇರ್ಬೋದು, ಮಾರ್ಬಲ್ ಇರ್ಬೋದು, ಎನಿಥಿಂಗ್, ವಾಟ್ ಎವರ್ ಯು ಲೈಕ್. ಕರೆಕ್ಟಾ? ಸೊ ಜಾಸ್ತಿ ನೆಮ್ಮದಿ ಕೊಡುವಂಥದ್ದು ಈ ಫ್ಲೋರಿಂಗ್. ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಈ ಫ್ಲೋರ್ ಮೇಲೆ ನಾವು ಮಲಗೋದು, ಇದ್ರ ಮೇಲೆ ಕುತ್ಕೊಳ್ಳೋದು, ಇಲ್ಲೇ ನಾವು ಆರಾಮಾಗಿ ಚಕ್ರಪಟ್ಟೆ ಹಾಕ್ಕೊಂಡು ಊಟ ಮಾಡೋದು, ಪ್ರತಿಯೊಂದು ಇದ್ರ ಮೇಲೆ ಹೆಚ್ಚಿನ ಸಮಯ ನಾವು ಕಳೆಯೋದು ಈ ಫ್ಲೋರ್ ಮೇಲೆ, ಈ ಭೂಮಿ ತಾಯಿ ಮೇಲೆ. ಸೊ ಇದು ನಮಗೆ ನೆಮ್ಮದಿ ಕೊಡುತ್ತೆ. ಅದಕ್ಕೆ ಇವತ್ತು ನಾನು ಇಲ್ಲಿ ಕೆಳಗಡೆ ನೋಡ್ತಾ ಇದ್ದಾಗ ಇಲ್ಲಿ ಬೇರೆ ಯಾವುದು ವಿಟ್ರಿಫೈಡ್ ಟೈಲ್ಸ್ ಆಗಲಿ, ಮಾರ್ಬಲ್ ಆಗಲಿ, ಗ್ರನೈಟ್ ಆಗಲಿ ಇಲ್ಲ. ಇಲ್ಲಿರುವಂಥದ್ದು ಈಕೋ ಫ್ರೆಂಡ್ಲಿ, ನಮ್ಮ ಟ್ರೆಡಿಷ್ನಲ್ ಆಗಿ ಬಂದಿರುವಂಥ ಒಂದು ಆತಂಗುಡಿ ಟೈಲ್ಸನ್ನು ಇಲ್ಲಿ ನೋಡ್ತಾ ಇದ್ದೀನಿ. ನಿಜವಾಗ್ಲೂ ಕೂಡ ಇದ್ರ ಜೊತೆ ಇದ್ದರೆ ನೆಮ್ಮದಿ ಅನ್ನೋದು ಬರುತ್ತೆ. ಇದು ನಮ್ಮ ಮನೇಲಿದ್ದರೆ ಮನಸ್ಸಿನ ನೆಮ್ಮದಿ ನಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಆತಂಗುಡಿ ಟೈಲ್ಸ್ ಅಂತ ಬಂದಾಗ ತುಂಬ ಜನರಿಗೆ ಕನ್ಫ್ಯೂಷನ್ ಇದೆ. ಯಾವುದು ನಿಜವಾದ ಆತನಗುಡಿ ಟೈಲ್ಸು, ಯಾವುದು ಡೂಪ್ಲಿಕೇಟ್ ಆತನಗುಡಿ ಟೈಲ್ಸು? ಟೈಲ್ಸ್ ವಿಟ್ರಿಫೈಡ್ ಟೈಲ್ಸ್ ಆತನಗುಡಿ ಥರ ಬರ್ತಾ ಇದೆ ಇವಾಗ. ಓಕೆ, ಯಾವುದು ನಂಬೋದು ಗುರು ಅಂತ ನೀವು ಹೇಳ್ಬೋದು. ಆವಾಗ ನಾನು ನಿಮ್ಗೊಂದು ಸೊಲ್ಯೂಷನ್ ಕೊಡ್ಬೋದು, ಹೋಗ್ರಿ ಆತನಗುಡಿಗೆ ಹೋಗ್ರಿ ಅಂತ ಹೇಳ್ಬಿಟ್ಟು. ಬಟ್ ಆತನಗುಡಿ ಇಲ್ಲಿದೆಯಾ? ಅಲ್ಲೆಲ್ಲೋ ಇದೆ. ನಾವು ಬೆಳಗ್ಗೆ ಎತ್ಕೊಂಡು ಹೋಗ್ಬಿಡೋಕ್ಕಾಗತ್ತಾ? ಆಗಲ್ಲ. ಆ್ಯಂಡ್ ಆತನಗುಡಿಲಿ ಎಷ್ಟೋ ಫ್ಯಾಕ್ಟ್ರೀಸ್ ಇದೆ, ಎಷ್ಟೋ ಶೋರೂಮ್ ಇದೆ, ಎಷ್ಟೋ ಜನ ಸೇಲ್ಸ್ ಮಾಡ್ತಾರೆ. ಯಾರನ್ನ ನಂಬೋಣ? ಕರೆಕ್ಟ್ ತಾನೆ? ಸೊ ಇಲ್ಲೇ ಬರುವಂಥದ್ದು ಡ್ಯೂರಿ ಡಿಸೈನ್. ಹೌದು ವೀಕ್ಷಕರೇ, ಡ್ಯೂರಿ ಡಿಸೈನ್ ಅವ್ರದ್ದು ಓನ್ ಫ್ಯಾಕ್ಟ್ರಿ ಆತನಗುಡಿಲಿದೆ. ಸ್ಟುಡಿಯೋ ಬಂದುಬಿಟ್ಟು ಬೆಂಗಳೂರಲ್ಲಿದೆ. ನಮ್ಮ ಬಾಣಸ್ವಾಡಿ ಇದೆ, ಗೊತ್ತಾ? ಇಲ್ಲೇ ಇದೆ ಅಂತ ಹೇಳ್ಬೋದು. ಆತನಗುಡಿಯ ಪಾರಂಪರಿಕ ಕಲ್ಚರಲ್ ಫೀಲ್ ಈ ಸ್ಟುಡಿಯೋದಲ್ಲಿ ನಿಮಗೆ ಸಿಗುತ್ತೆ ವೀಕ್ಷಕರೇ. ಮನಸ್ಸಿನ ನೆಮ್ಮದಿ, ನಿಮ್ಮ ಮನೆಯಲ್ಲಿ ಮನಸ್ಸಿನ ನೆಮ್ಮದಿ ಬೇಕು ಅಂತಂದರೆ ಈ ಆತನಗುಡಿ ಟೈಲ್ಸನ್ನು ಹಾಕೊಬೋದು. ಆ್ಯಂಡ್ ಇದ್ರ ಬಗ್ಗೆ ನನಗೆ ನಾಲೆಜ್ ಜಾಸ್ತಿ ಇಲ್ಲ. ನಾನು ನೋಡಿದ್ದೀನಿ, ಫೀಲ್ ಮಾಡಿಕೊಂಡಿದ್ದೀನಿ. ಆದರೆ ಇದನ್ನು ಕ್ರಿಯೇಟ್ ಮಾಡಿದವ್ರು ಬೇಕು ತಾನೆ. ಸೊ ಡ್ಯೂರಿ ಡಿಸೈನ್ ಓನರ್ ಆಗಿರುವಂಥ ಸುಂದರ್ ಸರ್ ಇಲ್ಲೇ ಇದ್ದಾರೆ. ಟ್ರೆಡಿಷ್ನಲ್ ಆಗಿ ರೆಡಿಯಾಗಿ ಬಂದುಬಿಟ್ಟಿದ್ದಾರೆ. ಸೊ ವೆಲ್ಕಮ್ ಅಣ್ಣ ಸರ್ನ. ಸೊ ಪ್ಲೀಸ್ ಕಮ್ ಸರ್. ನಮಸ್ಕಾರ. ನಮಸ್ಕಾರ ಮನೋಹರ್. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ, ನೀವು? ನಾನು ಚೆನ್ನಾಗಿದ್ದೀನಿ. ನಮ್ಮ ವೀಕ್ಷಕರಿಗೆ ವೆಲ್ಕಮ್ ಮಾಡ್ತೀರಾ? ನಮಸ್ಕಾರ. ಸಿಟ್ ಡೌನ್ ಸರ್. ಸರ್, ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ, ಮನೆ ಮೀನ್ಸ್ ಮನಸ್ಸಿನ ನೆಮ್ಮದಿ. ಹೌದು. ಪೀಸ್ ಆಫ್ ಮೈಂಡ್. ಕರೆಕ್ಟ್. ಅದಿದ್ರೆ ಮನೆ. ಹೌದು. ಇಲ್ಲಾಂದ್ರೆ ಏನು ಮನೆ? ಕರೆಕ್ಟ್ ಅಲ್ವಾ? ಆವಾಗ ಈ ಆತಂಗುಡಿ ಟೈಲ್ಸು ನನಗೆ ಮೈಂಡಿಗೆ ಬಂತು. ನೋಡಿ, ಲಾಸ್ಟು ಒಂದು ಮನೆಗೆ ಕರ್ಕೊಂಡು ಹೋಗಿದ್ರೆ, ಹೌದು, ತೊಟ್ಟಿ ಮನೆ, ಎಲ್ಲ ಹೋಲ್ ಫ್ಯಾಮಿಲಿ ಜೊತೆಲಿದ್ದಾರೆ. 32 ಜನ ಇದ್ದಾರೆ. 32 ಜನ ಇದ್ದಾರೆ. ಪೀಸ್ ಆಫ್ ಮೈಂಡ್ ಆಗಿದ್ದಾರೆ. ಅವರು ಅಮ್ಮ ಇರ್ಬೋದು, ಅಪ್ಪ ಇರ್ಬೋದು, ಎಲ್ಲರೂ ಖುಷಿಯಲ್ಲಿದ್ದಾರೆ. ಕರೆಕ್ಟಾ? ಸೊ ಒಂದು ಫ್ಯಾಮಿಲಿಗೆ ಖುಷಿ ಕೊಡುವಂಥ ಫ್ಲೋರಿಂಗ್ ಇದೆ ಅಂತ ಹೇಳ್ತೀನಿ. ಸರ್, ಫಸ್ಟ್ ಆಫ್ ಆಲ್ ನಾನು ಡ್ಯೂರಿಗಿನ ಮುಂಚೆ ಬರುವಂಥದ್ದು ಆತಂಗುಡಿ ಟೈಲ್ಸ್. ಆತಂಗುಡಿ ಟೈಲ್ಸ್ ಅನ್ನೋದು ಹೇಗೆ ಹುಟ್ಟುಕೊಳ್ತು, ಹೌ ಇಟ್ಸ್ ಬಾರ್ನ್, ಅದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ ಕೊಟ್ಟು. ಖಂಡಿತ. ಇದು ಆತಂಗುಡಿ ಟೈಲ್ಸ್ ಬಂದು 19th ಸೆಂಚುರಿಲಿ ಶುರು ಮಾಡಿದ್ವಿ.
ಇದು ಬೇಸಿಕ್ಲಿ ಆತಂಗುಡಿ ಬಂದು ತಮಿಳ್ನಾಡಲ್ಲಿ ಇದೆ. ಚೆಟ್ಟಿನಾಡ್ ರೀಜನ್ ಅಂತ ಹೇಳ್ತಾರೆ. ತಮಿಳ್ನಾಡು ಸ್ಟೇಟಲ್ಲಿ ಬಿಸ್ನೆಸ್ ಕಮ್ಯುನಿಟಿ ಬಂದು ಚೆಟ್ಟಿಯಾರ್. 19th century ಚೋಳ ಕಿಂಗ್ಡಮ್, ಚೋಳರ ಕಿಂಗ್ ಇಂಡಿಯನ್ ಓಷನ್ ಕ್ರಾಸ್ ಮಾಡಿ ಕಾನ್ಕ್ವೇರ್ ಮಾಡೋದಕ್ಕೆ ಹೋಗಿದ್ರು. ಇವರು ಅವ್ರ ಜೊತೆನೇ ಹೋಗಿ ಟ್ರೇಡಿಂಗ್ ಮಾಡೋ ಹೋಗಿದ್ರು. ಅವ್ರ ಮನೆ ಊರಲ್ಲಿದೆ. ಆವಾಗ 60-70 ಪೀಪಲ್ಗೆ ಮನೆ ಬೇಕು. ಕರೆಕ್ಟ್. ಸೊ ಒಂದು ಮನೆ ಸುಮಾರು 25,000-30,000 ಸ್ಕ್ವೇರ್ ಫೀಟ್ ಇರುತ್ತೆ. ಓಕೆ. ಆ ಮನೆ ರೆಡಿ ಮಾಡಿಬೇಕಂದ್ರ ಅಷ್ಟು ಗ್ರ್ಯಾಂಡ್ ಇರಬೇಕು. ಇನ್ನೊಂದು ಡ್ಯೂರಬಲ್ ಆಗಿರಬೇಕು. ಇನ್ನೊಂದು ಮನೇಲೆ ಇರೋ ಎಲ್ಲರಿಗೂ ಸ್ವಲ್ಪ ಶಾಂತಿ ಇರಬೇಕು. ಅದ್ರ ಪ್ರಕಾರ ಅವ್ರ ಮನೆ ರೆಡಿ ಮಾಡಿದ್ರು. ಅವ್ರ ಅಫೋರ್ಡಬಿಲಿಟಿ ಬೇಸ್ ಮಾಡಿ ಆಚೆಯಿಂದ ಇಂಪೋರ್ಟ್ ಮಾಡಿದ್ರು ಮೆಟೀರಿಯಲ್. ವುಡ್ ಬಂದು ಬರ್ಮಾಯಿಂದ ಇಂಪೋರ್ಟ್ ಮಾಡಿದ್ರು. ಕಾರ್ಪೆಟ್ಸ್ ಬಂದು ಪರ್ಷಿಯಾದಿಂದ ಇಂಪೋರ್ಟ್ ಮಾಡಿದ್ರು. ಮಿರರ್ ಬಂದು ಬೆಲ್ಜಿಯಂ ಇಂಪೋರ್ಟ್ ಮಾಡಿದ್ರು. ಆ ರೀತಿಯಲ್ಲಿ ಟೈಲ್ಸ್ ಬಂದು UK ಅಂಡ್ ಸ್ಪೇನ್ ಇಂದ ಇಂಪೋರ್ಟ್ ಮಾಡಿದ್ರು. ಅಲ್ಲಿನೂ ಹ್ಯಾಂಡ್ ಮೇಡ್ ಟೈಲ್ಸ್ ಅಲ್ಲಿಂದ ಇಲ್ಲಿ ತಗೊಂಡ್ ಬಂದ್ರು. ಆಮೇಲೆ ಇವ್ರಿಗೊಂದು ಒಂದು ಐಡಿಯಾ ಬಂದಿದೆ, ಶುರು ಮಾಡ್ಬೋದಲ್ವಾ 19th century. ಹಂಗೆ ಶುರು ಮಾಡಿದ್ರು ಈ ಆತಂಗುಡಿ ಟೈಲ್ಸ್. ಐಡಿಯಾ ಮಾತ್ರ ಅಲ್ಲಿಂದ ತಗೊಂಡ್ ಬಂದ್ರು. ಮತ್ತೆ ಪ್ಯಾಟರ್ನ್ಸ್, ನಮ್ ಲೈಫ್ ಸ್ಟೈಲ್ ಎಲ್ಲ ನಮ್ದು ಭಾರತ ದೇಶ ಕಲ್ಚರ್, ಇಂಡಿಯನ್ ಕಲ್ಚರ್ಗೆ ಆಡ್ ಮಾಡಿದ್ರು. ಸೊ ಲೋಕಲ್ ಆರ್ಟಿಸನ್ಸ್, ಲೋಕಲ್ ಮೆಟೀರಿಯಲ್ಸ್ ಕೊಂಡು ಆವಾಗ ರಿವರ್ ಸ್ಯಾಂಡ್ ಮಧುರೆಯಿಂದ ಒಂದು 80-90 ಕಿಲೋಮೀಟರ್ಸ್ ಆತಂಗುಡಿ. ರಿವರ್ ಇರೋದು ಮಧುರೆಯಲ್ಲಿ, ವೈಗೈ ರಿವರ್. ಥ್ರೂ ಆತಂಗುಡಿ ರಿವರ್ ಹೋಗುತ್ತೆ. ಸೊ ಶಾರ್ಟ್ ರಿವರ್ ಬಂದು ಕೋರ್ಸ್ ಸ್ಯಾಂಡ್ ತಗೊಂಡ್ ಬರುತ್ತೆ. ಅದು ಐಡಿಯಲ್ ಫಾರ್ ಟೈಲ್ ಮ್ಯಾನುಫ್ಯಾಕ್ಚರಿಂಗ್. ಇದರಲ್ಲಿ 46 ಮಿನರಲ್ಸ್ ಇದೆ. ಇದರಲ್ಲಿ ಮೇನ್ಲಿ ಸಲ್ಫೈಟ್ಸ್ ಇದೆ, ನೈಟ್ರೇಟ್ಸ್ ಇದೆ, ಹೈಡ್ರೋಮೈಕಾ, ಕ್ಲೇನ್ ಹೇಳ್ತೀವಿ, ಹೈಡ್ರೋಮೈಕಾ, ಆಮೇಲೆ ಕಾರ್ಬನೇಟ್ಸ್ ಇದೆ, ಸ್ವಲ್ಪ ಟೈಟಾನಿಯಂ ಇದೆ. ಸೊ ಮಲ್ಟಿಪಲ್ ಅಡ್ವಾಂಟೇಜಸ್ ಇದೆ. ಫಸ್ಟ್ ಅಡ್ವಾಂಟೇಜ್ ಬಂದು ಇದು ಕ್ಲೈಮ್ಯಾಟಿಕ್ ಇಂಟೆಲಿಜೆನ್ಸ್. ಇದು ಸಮ್ಮರಲ್ಲಿ ಮನೆ ಬಂದು ಒಂದು 3-4 ಡಿಗ್ರೀಸ್ ಕೂಲಿಂಗ್ ಇರುತ್ತೆ. ವಿಂಟರ್ನಲ್ಲಿ 3-4 ಡಿಗ್ರೀಸ್ ವಾರ್ಮ್ ಇರುತ್ತೆ. ಯಾಕೆಂದ್ರೆ ಬ್ಯೂಟಿ ಆಫ್ ಆತಂಗುಡಿ ಸ್ಯಾಂಡ್. ಇನ್ನೊಂದು, ಯಾವಾಗಲೂ ಫ್ಲೋರಿಂಗ್ ಅಲ್ಲಿ ನಾವು ಯೂಸ್ ಮಾಡ್ತಾ ಸ್ಕ್ರಾಚ್ ಆಗುತ್ತೆ. ಹೌದು, ವ್ಯಾರ್ ಅಂಡ್ ಟೈರ್ ಅಂತ ಹೇಳ್ತೀವಿ. ವ್ಯಾರ್ ಅಂಡ್ ಟೈರ್ ಇಸ್ ದೇರ್. ಹೌದು. ಸೊ ವ್ಯಾರ್ ಅಂಡ್ ಟೈರ್ ಜಾಸ್ತಿ ಆಗಾಗ ಟೈಲ್ಸ್ ಬಂದು ಶೈನಿಂಗ್ ಕಡಿಮೆ ಆಗುತ್ತೆ ಜನರಲಿ. ಮತ್ತೆ ಬ್ಯೂಟಿ ಆಫ್ ಆತಂಗುಡಿ ಸ್ಯಾಂಡ್ ಬಂದು ನೀವು ಜಾಸ್ತಿ ವ್ಯಾರ್ ಅಂಡ್ ಟೈರ್ ಕೊಡಬೇಕು, ಅದಕ್ಕೂ ಮಾಡಬೇಕು. ಸ್ಕ್ರಾಚ್ ಆಗುತ್ತೆ. ನಾವು ವುಡ್ ಪಾಲಿಶ್ ಮಾಡ್ತೀವಿ ಅಲ್ವಾ, ಸ್ಕ್ರಾಚ್ ಮಾಡ್ತೀವಿ, ಎಮರಿ ಸ್ಕ್ರಾಚ್ ಮಾಡಿ ಏನ್ ಮಾಡ್ತಾ ಇದೀವಿ, ಎಮರಿ ಮಾಡ್ತಾ ಇದೀವಿ, ಅಷ್ಟು ಮಾಡಿದೀವಿ ಸ್ಕ್ರಾಚ್ ಬೇರೆ ತರ ಆಗುತ್ತೆ. ಅದು ಓಕೆ, ಶೈನಿಂಗ್ ಜಾಸ್ತಿ ಆಗುತ್ತೆ. ನಾವು ಸೀಸನಿಂಗ್ ಅಂತ ಹೇಳ್ತೀವಿ ಅಲ್ವಾ, ಆ ಪ್ರಕಾರ ಇದು ಜಾಸ್ತಿ ಯೂಸ್ ಮಾಡಿ ಜಾಸ್ತಿ ಸ್ಕ್ರಾಚಸ್ ಗಿವ್ಸ್ ಮೋರ್ ಶೈನ್. ಆತಂಗುಡಿ ಟೈಲ್ ಬಂದು ಒಂದು ಟೈಲ್ ನೀವು ನೋಡೋದಕ್ಕೆ ವ್ಯತ್ಯಾಸ ಇರುತ್ತೆ, ಲೇಯಿಂಗ್ ಆದ್ಮೇಲೆ ವ್ಯತ್ಯಾಸ ಇರುತ್ತೆ, ಒಂದು 3-4 ಇಯರ್ಸ್ ಆದ್ಮೇಲೆ ವ್ಯತ್ಯಾಸ ಇರುತ್ತೆ, 20-30 ಇಯರ್ಸ್ ಮೇಲೆ ತುಂಬಾ ವ್ಯತ್ಯಾಸ ಇರುತ್ತೆ. ನೆಕ್ಸ್ಟ್ ಲೆವೆಲ್ ಅಂತ. ಎಸ್, ಆ ಗುಣ ಇದರಲ್ಲಿ ಇದೆ. ಬರ್ತಾ ಇಂಪ್ರೂವೈಸ್ ಆಗುತ್ತೆ. ಇದು ಒಂದು ಸಸ್ಟೈನಬಲ್ ಆರ್ಕಿಟೆಕ್ಚರಲ್ ಮಾರ್ವಲ್ ಎಂದು ಹೇಳ್ಬೋದು. ಎಸ್ಪೆಷಲಿ ಈಕೋ ಫ್ರೆಂಡ್ಲಿ, ಓಕೆ, ಡ್ಯೂರಬಲ್, ಮಿನಿಮಮ್ ಲೈಫ್ 3 to 4 ಜನರೇಷನ್ಸ್ ಬರುತ್ತೆ. 3 to 4 generations, not 30-40 years. 3 to 4 generation, almost 200 to 300 years it will come. ಅಷ್ಟು ಟೈಮ್ ಮನೆನೇ ಇರಲ್ಲ. ಹೌದು. ಮತ್ತೆ ಈಗ ನೀವು ಅಲ್ಲಿ ಚೆಟ್ಟಿನಾಡು ಹೋಗಿದ್ರಂತ 1928, 1938 ಆವಾಗ ಕಟ್ಟಿರೋದು ಮನೆ ಈವಾಗಲೂ ಬ್ಯೂಟಿಫುಲ್ ಆಗಿರುತ್ತೆ. ಇನ್ನೂ ಇದೆ, ನೋಡ್ಬೋದು, ಹಂಗೆ ಇದೆ, ಏನು ಟಚ್ ಮಾಡಿಲ್ಲ, ಹಂಗೆ ಇದೆ ಹಾಕಿದ್ದಾರೆ. ಹೌದು, ಅದಕ್ಕೋಸ್ಕರ ಇದು ರೆಡಿ ಮಾಡಿದ್ರು ಈ ಟೈಲ್. ಎನಿ ಮೇಂಟೆನೆನ್ಸ್ ಇರುತ್ತಾ ಇದಕ್ಕೆ? ನಾರ್ಮಲಿ ಫ್ಲೋರಿಂಗ್ ಮಟೀರಿಯಲ್ ಅಷ್ಟು ಜಾಸ್ತಿ ಮೇಂಟೆನೆನ್ಸ್ ಏನಿರಲ್ಲ. ನಾರ್ಮಲ್ ಕ್ಲೀನಿಂಗ್ ಸಾಕು. ಮತ್ತೆ ಆತಂಗುಡಿ ಟೈಲ್ಗೂ ಏನು ಬೇಡ, ನಥಿಂಗ್, ಜಸ್ಟ್ ಮಾಪ್ ವಿತ್ ನಾರ್ಮಲ್ ವಾಟರ್. ಓಕೆ, ಮೋರ್ ದೆನ್ ಎನಫ್. ಸೂಪರ್. ಸೊ ಬೇಸಿಕಲಿ ಆತಂಗುಡಿ ಟೈಲ್ಸ್ ಇಸ್ ಫಾರ್ ಲೈಫ್, ಫಾರ್ ಗ್ರ್ಯಾಂಡ್ನೆಸ್, ಅಲ್ಟಿಮೇಟ್ಲಿ ಏನು ಬಂದ್ರೆ ಒಂದು ಹ್ಯಾಪಿನೆಸ್ ಅಂದಾಗ ನನಗೆ ಏನು ಅಂತ ಗೊತ್ತಾ? ಸೊ ನಾವು ನಮಗೆ ಹ್ಯಾಪಿನೆಸ್ ಯಾವಾಗ ಸಿಗುತ್ತೆ? ಒಂದು ಊರಿಗೆ ಹೋಗ್ತೀವಿ, ಹೌದು, ಅಜ್ಜಿ ಮನೆಗೆ ಹೋಗ್ತೀವಿ, ಗ್ರ್ಯಾಂಡ್ ಮದರ್ ಮನೆಗೆ ಹೋಗ್ತೀವಿ, ಹ್ಯಾಪಿ, ಮಕ್ಕಳು ಕೂಡ ಹ್ಯಾಪಿ. ಅಜ್ಜಿ ಮನೆಗೆ ಹೋಗೋದು ಯಾಕೆ? ಇಟ್ಸ್ ಇನ್ ವಿಲೇಜ್, ದ ಕಾಮ್ನೆಸ್, ಫ್ಲೋರ್ ಎಲ್ಲ ರೆಡ್ ಆಕ್ಸೈಡ್ ಫ್ಲೋರ್ಸು, ಇದು ಫೀಲ್ ಇದರಲ್ಲಿ ಸಿಗ್ತಾ ಇದೆ. ಖಂಡಿತ ಸಿಗುತ್ತೆ. ದಿನ ಫೀಲ್ ಮಾಡ್ಬೋದು, ಪ್ರತಿ ದಿನ ಫೀಲ್ ಮಾಡ್ಬೋದು ಇದು. ಓಕೆ. ಆ್ಯಂಡ್ ನಿಮ್ಮ ಕಸ್ಟಮರ್ ಬರ್ತಾರಲ್ಲ, ತುಂಬ ಜನ ನೋಡಿರ್ತಾರೆ, ವಾಟ್ ಕೈಂಡ್ ಆಫ್ ಪೀಪಲ್ ಲೈಕ್ ದಿಸ್ ಕೈಂಡ್ ಆಫ್ ಫ್ಲೋರಿಂಗ್? ಯಾರಿಗೆ ಇಷ್ಟ ಜಾಸ್ತಿ ಈ ಥರ ಫ್ಲೋರ್? ದ ಏಜ್ ಇರ್ಬೋದು, ಪ್ರೊಫೆಷನ್, ವಾಟ್ ಇಸ್? ಓಕೆ, ನಾರ್ಮಲಿ ಈಗ ಒಂದು ಬಿಲ್ಡಿಂಗ್ ಮೆಟೀರಿಯಲ್ಸ್ ಪರ್ಚೇಸ್ ತಗೊಳ್ಳಿ, ಅರೌಂಡ್ 85% ಬಂದು ಈಗ ಅಪಾರ್ಟ್ಮೆಂಟ್ಸ್ ಸಿಟಿಯಲ್ಲಿ, ಅರ್ಬನ್ ಏರಿಯಾಸಲ್ಲಿ ಹೇಳ್ತಾ ಇದೀವಿ, ಈವನ್ ಫಾರ್ ಬ್ಯಾಂಗ್ಳೂರ್. ಸೊ 85% ಬಿಲ್ಡಿಂಗ್ ಮೆಟೀರಿಯಲ್ಸ್ ಬಂದು ಬಿಲ್ಡರ್ ಪರ್ಚೇಸ್ ಮಾಡ್ತಾರೆ. ಬ್ಯಾಲೆನ್ಸ್ 15% ಬಂದು ಇಂಡಿವಿಜುವಲ್ ಮನೆ ಕಟ್ಟೋರು ಪರ್ಚೇಸ್ ಮಾಡ್ತಾ ಇದ್ದಾರೆ, ಸ್ವಂತ ಓನ್ ಮನೆ. ಓಕೆ, ಅವ್ರ ಎಕ್ಸ್ಪೀರಿಯನ್ಸ್ ಟೋಟಲಿ ಡಿಫ್ರೆಂಟ್. ಬ್ರಿಕ್ ಬೈ ಬ್ರಿಕ್ ಕಟ್ಟಬೇಕು. ಸೊ ಅಟ್ಲೀಸ್ಟ್ 1.5-2 years ಹೋಗುತ್ತೆ ಇದು.
ಅದರಲ್ಲಿ ನಾವು ಮೇನ್ ಕಾಂಟ್ರಿಬ್ಯೂಷನ್ ನಮ್ಮ ಕಡೆಯಿಂದ ಬರುತ್ತೆ. ಯಾಕಂದ್ರೆ ಇದು ಕಂಪ್ಲೀಟ್ ಕಸ್ಟಮೈಸೇಷನ್. ಅವ್ರಿಗೆ ಯಾವ ಕಲರ್ ಇಷ್ಟ ಆಗುತ್ತೋ, ಯಾವ ಡಿಸೈನ್ ಇಷ್ಟ ಆಗುತ್ತೆ ಆ ಥರ ಕೊಡ್ಬೋದು. ಕರೆಕ್ಟ್. ಇನ್ನೊಂದು, ಇದು ಮಾಡರ್ನ್ ಇಲ್ಲ, ಇದು ಏನ್ಷಿಯಂಟ್ ಟ್ರೆಡಿಷನಲ್. ಎಸ್. ಓಕೆ, ಟ್ರೆಡಿಷನಲ್ ಹೇಳಿದ್ರಂತ ಆಟೋಮೆಟಿಕ್ಲಿ ಸ್ಪಿರಿಚುವಲ್ ಬರುತ್ತೆ, ಕಲ್ಚರಲ್ ಬರುತ್ತೆ. ಸೊ ನಿಮ್ಮ ಸ್ಟ್ರೆಸ್ ರೆಡ್ಯೂಸ್ ಆಗುತ್ತೆ. ಓಕೆ, ಆ ಥರ ಮೈಂಡೆಡ್ ಪೀಪಲ್ ಇಷ್ಟಪಡ್ತಾರೆ. ಅಂಡ್ ಅಲ್ಟ್ರಾ ಮಾಡರ್ನ್ ಪೀಪಲ್ ಆಲ್ಸೋ ಲೈಕ್ ದಿಸ್. ಹೌದು, ಅಪಾರ್ಟ್ಮೆಂಟ್ ಅವರು ನಾನು ನೋಡ್ತಾ ಇದೀವಿ ಸರ್, ಅಟ್ಲೀಸ್ಟ್ ನಮ್ದು ಒಂದು ಜಾಗದಲ್ಲಿ ಆಗಬೇಕು, ಒನ್ ಪ್ಲೇಸ್ ಆದ್ರೂ ಬೇಕು, ಅಟ್ಲೀಸ್ಟ್. ಎಸ್ಪೆಷಲಿ ಅವ್ರು ಹೊಸ ಮನೆಯಲ್ಲಿ ಬಿಲ್ಡರ್ ಕೊಟ್ಟ ಟೈಲ್ ತೆಗೆದ್ಬಿಟ್ಟು ಇದಾಗ್ತಾ ಇದ್ದಾರೆ. ಹೌದು, ಎಷ್ಟೋ ಜನ ನಾವು ನೋಡಿದೀವಿ ಸರ್, ಅಟ್ಲೀಸ್ಟ್ 100 ಸ್ಕ್ವೇರ್ ಫೀಟ್ ಬೇಕು, 200 ಸ್ಕ್ವೇರ್ ಫೀಟ್ ಬೇಕು. ಫ್ರಂಟ್ ಯಾರ್ಡ್ ಇಲ್ಲ ಲಿವಿಂಗ್ ಇರ್ಬೋದು, ಬಾಲ್ಕನಿ ಇರ್ಬೋದು, ಅಟ್ಲೀಸ್ಟ್ ಪೂಜಾ ರೂಮ್ 30-40 ಸ್ಕ್ವೇರ್ ಫೀಟ್ ಆಗ್ತಾರೆ ಸರ್. ನಮ್ಮ ಮನೆಯಲ್ಲಿ ಇರಲೇಬೇಕು. ಯಾಕೆಂದ್ರೆ ಟಚ್ ವಿತ್ ಅವರ್ ರೂಟ್ಸ್. ಬಟ್ ನನ್ನ ಸಜೆಷನ್ ಅಂದ್ರೆ ಇಡೀ ಮನೆ ಮಾಡಿ ಹೋಲ್ ಮನೆನೇ ತರ ಇದ್ರೆ ಎಷ್ಟು ಫೀಲ್ ಆಗುತ್ತೆ ಅಲ್ವಾ? ಸೂಪರ್. ಸೊ ಇವಾಗ ನನಗೆ ಇನ್ನ ಮಾತಾಡೋದಿದೆ, ಇದು ಟೈಲ್ಸ್ ಹತ್ರ ಹೋಗೋಣ, ನೋಡೋಣ, ಅದ್ರ ಬಗ್ಗೆ ವಾಕ್ ಮಾಡಿ ಎಕ್ಸ್ಪ್ಲೋರ್ ಮಾಡೋಣ. ಖಂಡಿತ. ಸೊ ಬನ್ನಿ, ಲೆಟ್ಸ್ ಗೋ. ಸರ್, ಇವಾಗ ಒಂದು ಸೆಕ್ಷನ್ ಅಲ್ಲಿ ಇದೀವಿ. ಇಲ್ಲಿ ಫ್ಲೋರ್ ತೋರಿಸಿ, ಕೆಳಗಡೆ ತೋರಿಸಿ. ಸೊ ಇಲ್ಲಿ ಒಂದು ಯೆಲ್ಲೋ ಕೈಂಡ್ ಆಫ್ ಫ್ಲೋರ್, ಇಲ್ಲಿ ಆಲ್ಮೋಸ್ಟ್ ರೆಡ್ ಕೈಂಡ್ ಆಫ್ ಫ್ಲೋರ್ ಅಂತ ಬರುತ್ತೆ. ಆಮೇಲೆ ಇಲ್ಲಿ ಕೂಡ ಒಂದಿಷ್ಟು ಫೋಟೋಸ್ ಇದೆ. ಇವೆಲ್ಲ ವಾಟ್ ಕೈಂಡ್ ಆಫ್ ಫೋಟೋಸ್? ಅದು ಎಲ್ಲಿ ಹಾಕಿರೋದು ಇವೆಲ್ಲ? ಡಿಫ್ರೆಂಟ್ ಮನೆಯಲ್ಲಿ ಹಾಕಿರೋದು, ಬೇರೆ ಮನೆಯಲ್ಲಿ ಹಾಕಿ. ಇಲ್ಲೇ ಬರೋದು. ನಾನು ಹೇಳಿದೆ ಆತಂಗುಡಿ ಟೈಲ್ಸ್ ತರಕ್ಕೆ ಆತಂಗುಡಿಗೆ ಹೋಗ್ಬೇಕಿಲ್ಲ. ಹೌದು, ಇವಾಗ ನಮ್ಮ ಬಾಣಸ್ವಾಡಿಲೂ ಇದೆ. ಹೌದು, ಡ್ಯೂರಿ ಡಿಸೈನ್. ನನ್ನ ಕ್ವಶನ್ ಏನು ಅಂತಂದ್ರೆ, ವೈ ಯು ಸ್ಟಾರ್ಟೆಡ್ ಡ್ಯೂರಿ ಡಿಸೈನ್? ಒಂದು ಚಿಕ್ಕ ಕಥೆ ಇದೆ. ಹೇಳಿ. ಸಿ, ನಮ್ಮ ನೇಟಿವ್ ಪ್ಲೇಸ್ ಬಂದು ತಂಜಾವೂರು, ತಮಿಳ್ನಾಡು. ನಮ್ಮ ಊರಿಂದ ಆತಂಗುಡಿ ಬಂದು ಒಂದು 60-70 ಕಿಲೋಮೀಟರ್ಸ್ ಇದೆ. ಅಲ್ಲಿ ಈ ಥರ ಕೈಯಲ್ಲಿ ಮಾಡೋದು ಟೈಲ್ಸ್ ಮಾಡ್ತಾ ಇದ್ದಾರೆ 19th century ಆನ್ವರ್ಡ್ಸ್. ದ ಐಡಿಯಾ ಆಫ್ ಸ್ಟಾರ್ಟಿಂಗ್ ಡ್ಯೂರಿ ಡಿಸೈನ್ಸಸ್, ವಿ ವಾಂಟೆಡ್ ಟು ಪ್ರೊವೈಡ್ ಸಸ್ಟೈನಬಲ್ ಲಿವಿಂಗ್. ನೀವು ಹೇಳಿದ್ರಲ್ವಾ, ಜಾಸ್ತಿ ಬರಬೇಕು ಲೈಫ್, ನ್ಯಾಚುರಲ್ ಪ್ರಾಡಕ್ಟ್ ಆಗಿರಬೇಕು. ಓಕೆ. ನಮ್ಮ ಪರ್ಪಸ್ ಆಫ್ ಸ್ಟಾರ್ಟಿಂಗ್ ಡ್ಯೂರಿ ಡಿಸೈನ್ಸಸ್ ಟು ಆಫರ್, ಆರ್ ಐ ಕ್ಯಾನ್ ಸೇ ಎಂಪವರ್, ಸಸ್ಟೈನಬಲ್ ಲಿವಿಂಗ್, accessible and cherishable for every home buyer. ಖುಷಿಯಾಗಿರ್ಬೇಕು, ಮನೆಯಲ್ಲಿ ಖುಷಿ ಇರಬೇಕು. ಎಸ್ ಅಲ್ವಾ? ಚೆರಿಶ್ ಮಾಡಬೇಕು ಲೈಫ್ ಅನ್ನ ನಾವು ಅಂತ ಹೇಳ್ತಾ ಇದ್ದಾರೆ. ಈಗ ಒಂದು ಮಿಷಿನ್ ಮೇಡ್ ಪ್ರಾಡಕ್ಟ್ ಅಲ್ಲಿ ಅಷ್ಟು ಖುಷಿ, ಅಷ್ಟು ರಿಮೆಂಬರೆನ್ಸ್ ಯಾರಿಗೂ ಬರೋದಿಲ್ಲ. ಇನ್ನೊಂದು, ಇದು ನಮ್ಮ ಊರಲ್ಲಿ ಮಾಡ್ತಾ ಇದ್ದಾರೆ. ಆತಂಗುಡಿ ಬಂದು ಒಂದು ಚಿಕ್ಕ ಗ್ರಾಮ ಇದು. ಅಷ್ಟು ಒಳ್ಳೆ ಪ್ರಾಡಕ್ಟ್ ಇದೆ. ಫುಲ್ ಸಿಟಿ ಬರಬೇಕಲ್ವಾ? ಹೌದು. ಈಗ ನಮ್ಮ ಜಿಯೋ ಟ್ಯಾಗ್ಡ್ ಪ್ರಾಡಕ್ಟ್ ಅಂತ, ಐ ಮೀನ್ ಆರ್ಟ್ ಕಂಟಿನ್ಯೂ ಆಗಬೇಕು. ಅಲ್ಲಿ ಆರ್ಟಿಸನ್ಸ್ ಇದ್ದಾರೆ, ಕಂಟಿನ್ಯೂ ಆಗಬೇಕು, ಜನರೇಷನ್ಸ್ ಕಂಟಿನ್ಯೂ ಆಗಬೇಕು. ಸೊ ನಾನು ಯೋಚನೆ ಮಾಡಿದೀವಿ, ಇಫ್ ವಿ ಕ್ಯಾನ್ ಗಿವ್ ಸಮಥಿಂಗ್ ಟ್ರೂಲಿ ನೈಸ್ ಟು ಪೀಪಲ್, ದೇ ವಿಲ್ ಹೆಲ್ಪ್ ಮೀ ಟು ಡೂ ಬಿಸ್ನೆಸ್. ಎಸ್, ಡೆಫಿನೆಟ್ಲಿ. ಯು ವಾಂಟ್ ಟು ಗ್ರೋ ಯುವರ್ ಕಲ್ಚರ್. ನಮ್ಮ ಜನರಿಗೆ ತೋರಿಸ್ಬೇಕು ನಮ್ಮ ಆತಂಗುಡಿ. ಹೌದು, ಇಲ್ಲಿದ್ದೀವಿ ನಾವು. ಹೌದು, ನನ್ನ ಕೈಲಿ ಇದೆ ಇದು ಅಲ್ವಾ? ಇಲ್ವಾ? ಎಸ್. ಸೊ ಇಲ್ಲಿ ಇಟ್ಸ್ ನಾಟ್ ಅಬೌಟ್ ಪ್ರಾಫಿಟ್, ಇಟ್ಸ್ ಅಬೌಟ್ ಕಲ್ಚರ್. ಪ್ರಾಫಿಟ್ ಆಟೋಮೆಟಿಕ್ಲಿ ಬಂದೇ ಬರುತ್ತೆ. ಆಟೋಮೆಟಿಕ್ಲಿ ಬಂದೇ ಬರುತ್ತೆ. ಸಿ, ನಾವು ಒಳ್ಳೆ ಪ್ರಾಡಕ್ಟ್ ಕೊಟ್ಟಿದ್ದೀವಿ ಅಂತ ಆಟೋಮೆಟಿಕ್ಲಿ ವರ್ಡ್ ಆಫ್ ಮೌತ್ ಅಲ್ಲಿ ಬಿಸ್ನೆಸ್ ಬರುತ್ತೆ. ಇನ್ನೊಂದು, ನಮಗೂ ಅಷ್ಟು ಬೇಗ ಮಾಡೋದಕ್ಕೆ ಅವಶ್ಯಕತೆ ಇಲ್ಲ ಮನೋಹರ್. ನಿಧಾನ ಹೋಗ್ಬೇಕು ನಾವು. ದಟ್ಸ್ ವೈ ಯು ಆರ್ ಆನ್ ಆತಂಗುಡಿ. ಯು ಸ್ಟ್ಯಾಂಡಿಂಗ್ ಆನ್ ಆತಂಗುಡಿ. ಯು ಫೀಲ್ ಲೈಕ್ ಕೂಲ್. ಲೈಫ್ ಇಸ್ ನೈಸ್. Let us go slowly, no? Aram. I don't want fast life. And I wanted to give a product to people and tell them, go slow. Be calm. Yes. Everything will happen on its own. In outside, we are always running. When you come to home, be calm. In life also, be calm. ವೆರಿ ನೈಸ್. ಪ್ಲೀಸ್ ಕಮ್ ವಿತ್ ಮೀ ಸರ್. ಹಾಗೆ ಮಾತಾಡ್ತಾ ಕೆಲವೊಂದು ಡಿಸೈನ್ಸ್ಗಳನ್ನು ಕೂಡ ನಾನು ನಿಮಗೆ ತೋರಿಸ್ಬಿಡ್ತೀನಿ. ನಾರ್ಮಲಿ ಆತಂಗುಡಿ ಟೈಲ್ಸ್ ಬಂದು ಜಾಮೆಟ್ರಿಕಲ್ ಪ್ಯಾಟರ್ನ್ಸ್ ಎಲ್ಲ ಬರುತ್ತೆ. ಓಕೆ. ಇಲ್ಲಾಂದ್ರೆ ಫ್ಲೋರಲ್ ಪ್ಯಾಟರ್ನ್ಸ್ ಎಲ್ಲ ಬರುತ್ತೆ. ಮತ್ತೆ ನಾವು ಆರ್ಕಿಟೆಕ್ಟ್ಸ್ ಜೊತೆ, ಇಂಟೀರಿಯರ್ ಡಿಸೈನ್ ಜೊತೆ ಅವ್ರ ಹತ್ರ ವರ್ಕ್ ಮಾಡ್ತಾ ಇದೀವಿ. ಸೊ ಅವ್ರ ಐಡಿಯಾ ಪ್ರಕಾರ ಅವ್ರ ಪ್ರಾಜೆಕ್ಟ್ಗೂ ಸ್ವಲ್ಪ ಅಬ್ಸ್ಟ್ರಾಕ್ಟ್ ಡಿಸೈನ್ ರೆಡಿ ಮಾಡಿದೀವಿ. ಅದಕ್ಕೋಸ್ಕರ ಅದು ಡಿಸ್ಪ್ಲೇ ಮಾಡಿದೀವಿ. ಆಸ್ ಅ ಮ್ಯಾನುಫ್ಯಾಕ್ಚರರ್ ವಿ ಕ್ಯಾನ್ ಕಸ್ಟಮೈಸ್ ಎನಿಥಿಂಗ್. ಮಾಡ್ಬೋದು. ಸ್ಮಾಲ್ ಕ್ವಾಂಟಿಟಿ ವಿ ಕ್ಯಾನ್ ಕಸ್ಟಮೈಸ್. ಓಕೆ. ಎಂಟೈರ್ ಡಿಸೈನ್ ಚೇಂಜ್ ಮಾಡಲ್ಲ, ಲೈಟ್ ಆಗಿ ಟ್ವೀಕ್ ಮಾಡ್ಬೋದು. ಓಕೆ, ಅದು ಮಾಡಿದೀವಿ. ಯು ಸೆಡ್ ಆತಂಗುಡಿ ಮಸ್ಟ್ ಬಿ ಡನ್ ಇನ್ ಸ್ಯಾಂಡ್ ಓನ್ಲಿ. ಹೌದು. ನೌ ಡೇಸ್ ಜನಕ್ಕೆ ಕನ್ಫ್ಯೂಷನ್ ಇದೆ, ಯಾಕಂತ ಟೈಲ್ಸ್, ವಿಟ್ರಿಫೈಡ್ ಟೈಲ್ಸ್ ಕೂಡ ಬರುತ್ತೆ. ವೈ ವಿ ಚೂಸ್ ದಿಸ್? ಆತಂಗುಡಿ ಟೈಲ್ಸ್ ಅಲ್ಲಿ ಬೇಸಿಕ್ಲಿ 3 ರಾ ಮೆಟೀರಿಯಲ್ ಇದೆ. ಒಂದು ನ್ಯಾಚುರಲ್ ಸ್ಯಾಂಡ್, ಇನ್ನೊಂದು ಸಿಮೆಂಟ್, ಇನ್ನೊಂದು ಪಿಗ್ಮೆಂಟ್. ಓಕೆ. ಇದು ನ್ಯಾಚುರಲ್ ಕೈಯಲ್ಲಿ ರೆಡಿ ಮಾಡಿ, ಆಮೇಲೆ ನ್ಯಾಚುರಲ್ ಕ್ಯೂರಿಂಗ್ ಹಾಕಿ. ಇದು ಸ್ಯಾಂಡ್, ಇದು ನ್ಯಾಚುರಲ್ ಸ್ಯಾಂಡ್ ಆಫ್ ಆತಂಗುಡಿ.
ಗುಡಿಯಲ್ಲಿ ಮಾಡುವಂಥ ಸ್ಯಾಂಡ್. ಎಸ್, 46 ಮಿನರಲ್ಸ್ ಇದೆ ನೋಡಿ ಈ ಸ್ಯಾಂಡಲ್ಲಿ ಇದೆ. ಓಕೆ, ಇದು ನೀವು ಯೂಸ್ ಮಾಡ್ತೀರಾ? ಇದು ಯೂಸ್ ಮಾಡಿ ಟಿಲ್ ಡೇಟ್ ಇದು ಮಾತ್ರ ಯೂಸ್ ಮಾಡ್ತೀವಿ. ಜನರಲಿ ಈ ಸ್ಯಾಂಡಲ್ಲಿ ಟೈಲ್ಸ್ ಮಾಡಬೇಕು. ಮತ್ತೆ ಅಲ್ಲಿ ನಮ್ಮ ಊರು ಆತಂಗುಡಿಯಲ್ಲಿ ಪ್ರೈಸ್ಗೋಸ್ಕರ ಈ ಸ್ಯಾಂಡ್ ಯೂಸ್ ಮಾಡ್ತಾ ಇಲ್ಲ. ಮಾಡ್ತಾ ಇಲ್ಲ. ಯೂಸ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಆಪ್ಷನ್ ಇಸ್ ಎಮ್ ಸ್ಯಾಂಡ್. ಎಮ್ ಸ್ಯಾಂಡ್. ಓ, ಯಾಕೆಂದರೆ ಇದು ಈಸಿಲಿ ಅವೈಲಬಲ್, ಚೀಪರ್. ಇದು ಮಾಡಬಾರ್ದು. ನಾಟ್ ರೈಟ್. ಇಟ್ ಇಸ್ ನಾಟ್ ಆಥೆಂಟಿಕ್ ಆತಂಗುಡಿ. ನಾಟ್ ಆಥೆಂಟಿಕ್ ಆತಂಗುಡಿ. ಓಕೆ ಓಕೆ. ಸೊ ಯು ಆರ್ ಯೂಸಿಂಗ್ ದಿಸ್ ಓನ್ಲಿ. ಯೂಸ್ ಓನ್ಲಿ ದಿಸ್ ಆತಂಗುಡಿ. ಇದು ಮಾತ್ರ ಯೂಸ್ ಮಾಡ್ತೀರಾ? ಅದು ಮಾತ್ರ ಯೂಸ್ ಮಾಡಿ. 100% ಶೋರ್? 100%. ಓಕೆ. ಕ್ಯಾನ್ ವಿ ಕ್ರಾಸ್ ಚೆಕ್? Definitely yes. ಮಾಡ್ಕೋಬಹುದು. Okay. In our factory you will not find M sand at all. ಓಕೆ ಓಕೆ. ಇನ್ನೊಂದು, ಇದು ಯಾವಾಗಲೂ ಅವೈಲೇಬಲ್ ಇಲ್ಲ ಅಲ್ಲಿ. ರೇರ್ ಅಲ್ವಾ ಅದು ಆಕ್ಚುಲಿ? ಹೌದು. ಸೊ ನಾವು ಪರ್ಚೇಸ್ ಮಾಡಿ ನಾವು ಸ್ಟಾಕ್ ಮಾಡ್ತೀವಿ. ಸ್ಟಾಕ್ ಮಾಡ್ತೀರಾ? ಯಾಕೆಂದ್ರೆ ನಮಗೂ ಫೈನಾನ್ಷಿಯಲ್ ಕೆಪಾಸಿಟಿ ಇದೆ. ನಾವು ಡಿಸ್ಪ್ಯಾಚ್ ಮಾಡೋದು ಅಕ್ರಾಸ್ ಇಂಡಿಯಾ ಇದೆ, ಕಂಟಿನ್ಯೂಸ್ ಬಿಸ್ನೆಸ್ ಇದೆ. ನೀವು ಪ್ರೊಡಕ್ಷನ್ ಸ್ಟಾಪ್ ಮಾಡೋ ಆಗಿಲ್ಲ, ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರನೇ. ಟೆಲ್ ಮಿ ಅಬೌಟ್ ದ ಕಲರ್ಸ್. ಎಸ್, ಸಿ ಇದು ಬಂದು ನ್ಯಾಚುರಲ್ ಆರ್ ಐ ಕ್ಯಾನ್ ಸೇ ಆರ್ಗಾನಿಕ್ ಅಯನ್ ಆಕ್ಸೈಡ್ಸ್. ಆರ್ಗಾನಿಕ್ ಅಯನ್ ಆಕ್ಸೈಡ್. ಅಯನ್ ಆಕ್ಸೈಡ್. ಯೆಲ್ಲೋ, ಬ್ಲೂ, ವೆರಿ ಗುಡ್ ಕಲರ್ಸ್, ವೆರಿ ನೈಸ್ ಕಲರ್ಸ್. ಇದು ನಾರ್ಮಲಿ ನಾವು ಬಂದು ಪೇಂಟ್ ಕಂಪನಿಯಿಂದ ಪರ್ಚೇಸ್ ಮಾಡ್ತೀವಿ. ಇದು ಪೇಂಟ್ ಕಂಪನಿಯಿಂದ ಪರ್ಚೇಸ್ ಮಾಡ್ತೀರಾ? ಆರ್ಥೋಡಾಕ್ಸ್ ಪೇಂಟ್ ಕಂಪನೀಸ್ ಇದ್ದಾರೆ. ರೆಡ್ ಆಕ್ಸೈಡ್ ಮಾಡ್ತಾರೆ. ಓಕೆ, ಅವ್ರ ಕಡೆಯಿಂದ ನಾವು ಪರ್ಚೇಸ್ ಮಾಡ್ತೀವಿ. ಯಾಕೆಂದ್ರೆ ಪ್ರಾಪರ್ಲಿ ಪ್ರಾಡಕ್ಟ್ ಟೆಸ್ಟ್ ಮಾಡಿ ಬರುತ್ತೆ. ಇನ್ನೊಂದು, ಇದು ಆಕ್ಸೈಡ್ ಬಂದು ಪೇಂಟ್ ಡೆರಿವೇಟಿವ್. ಇದು ಅದಕ್ಕೋಸ್ಕರ ಪ್ರಾಪರ್ ಚೆಕ್, ಕ್ವಾಲಿಟಿ ಚೆಕ್ ಮಾಡಿಲ್ಲ ಅಂದ್ರೆ ಸ್ವಲ್ಪ ವೀಸಿಂಗ್ ಪ್ರಾಬ್ಲಮ್ ಬರುತ್ತೆ. ಯೂಸ್ ಮಾಡೋರಿಗೆ ವೀಸಿಂಗ್ ಪ್ರಾಬ್ಲಮ್ ಬರುತ್ತೆ. ಓಕೆ, ಇನ್ನೊಂದು ಕರೋಷನ್ ಬರುತ್ತೆ ಅದರಲ್ಲಿ. ಮೇನ್ ಪ್ರಾಬ್ಲಮ್ ಬಂದು, ಸರ್ ಇದು ಕಲರ್ಫುಲ್ ಟೈಲ್, ಎಷ್ಟು ವರ್ಷ ಈ ಕಲರ್ ಇರುತ್ತೆ? ಫೇಡ್ ಆಗುತ್ತಾ? ಇದೊಂದು ಕ್ವಶನ್ ಇದೆ. ಓಕೆ, ಸೊ ಇಫ್ ಯು ಬೈ ಎ ಗುಡ್ ಕ್ವಾಲಿಟಿ ಅಯನ್ ಆಕ್ಸೈಡ್ ಫ್ರಮ್ ಗುಡ್ ಪೇಂಟ್ ಕಂಪನೀಸ್, ಲೈಫ್ ಲಾಂಗ್ ಕಲರ್ ಹೋಗೋದಿಲ್ಲ. ಇದು ಹೋಗಲ್ಲ. ದ ರೀಸನ್, ಇಟ್ ಇಸ್ ಕಂಪ್ಲೀಟ್ಲಿ ಇನ್ಸಾಲ್ಯುಬಲ್ ಇನ್ ವಾಟರ್. ಡಿಸಾಲ್ವ್ ಆಗಲ್ಲ. ಮತ್ತೆ ನೆಕ್ಸ್ಟ್ ಆಪ್ಷನ್ ಇದೆ, ಚೈನಾದ ಇಂಪೋರ್ಟ್ ಮಾಡ್ತಾ ಇದೆ. ಎಮ್ ಸ್ಯಾಂಡ್ ಯೂಸ್ ಮಾಡೋರು. ಓಕೆ, ಲೋ ಪ್ರೈಸ್ ಇಸ್ ಲೋ, ಡೆನ್ಸಿಟಿ ಇಸ್ ಲೋ. ಸೊ ಅದು ಈಗ ನೋಡಿ, ಇದು ಜಸ್ಟ್ ವಾಶ್ ಮಾಡಿದಂತ ಹೋಗುತ್ತೆ. ಇದು ಅದು ನೀವು ಟಚ್ ಮಾಡಿ ಅಟ್ಲೀಸ್ಟ್ 3 ದಿವಸ ಆಗುತ್ತೆ ಹೋಗೋದಕ್ಕೆ. ಜಸ್ಟ್ ನೀವು ಕ್ಲೀನ್ ಮಾಡಿದಂತ ಹೋಗುತ್ತೆ ಇದು ವಾಟರ್. ಓಕೆ ಓಕೆ. ಅದು ಹೋಗಲ್ಲ. ದಿಸ್ ಇಸ್ ಜೆನ್ಯುವಿನ್ ಪ್ರಾಡಕ್ಟ್. ಟೈಲ್ಸ್ ಬಂದು 18 mm ಥಿಕ್ನೆಸ್ ಬರುತ್ತೆ. 18 mm ಥಿಕ್ನೆಸ್. ಆಲ್ ದ ಟೈಲ್ಸ್ ವಿ ಮೇಕ್ 18 mm. ಊರಲ್ಲಿ 15 mm ಮಾಡ್ತಾ ಇದ್ದಾರೆ, ದಪ್ಪ ಇರಬೇಕು. ನಾವು 18 mm ಮಾಡ್ತಾ ಇದೀವಿ. 2 ಲೇಯರ್ ಇದೆ ಇದರಲ್ಲಿ. ಓಕೆ, ಟಾಪ್ ಲೇಯರ್ ಬಂದು ಅಯನ್ ಆಕ್ಸೈಡ್ ಪಿಗ್ಮೆಂಟ್. ಓಕೆ, ದಿಸ್ ಒನ್ ಹೌದು, ವಿಸಿಬಲ್ ಇದೆ. ಹೌದು, ಪ್ಲಸ್ ಸ್ಯಾಂಡ್ ಆಫ್ ದ ರೀಜನ್. ಬಾಟಮ್ ಟಾಪ್ ಅಲ್ಲೇ ಸ್ಯಾಂಡ್ ಇದೆ. ಬಾಟಮ್ ಅಲ್ಲಿ ಸ್ಯಾಂಡ್ ಮತ್ತೆ ಸಿಮೆಂಟ್. ಸ್ಯಾಂಡ್ ಅಂಡ್ ಸಿಮೆಂಟ್ ಇಲ್ಲಿದೆ. ಇಲ್ಲಿ ಅಯನ್ ಆಕ್ಸೈಡ್ಸ್ ಅಂಡ್ ಸ್ಯಾಂಡ್. ಓಕೆ ಓಕೆ. ಇದು ಬಂದು ನಾವು ಕ್ಯೂರಿಂಗ್ ಚೆನ್ನಾಗಿರಬೇಕು. ಅಟ್ಲೀಸ್ಟ್ 3 days ಕ್ಯೂರ್ ಮಾಡಬೇಕು. ನೀವು ಅದಕ್ಕೆ ಕಟ್ ಮಾಡಿದ್ದೀರಾ? ಯಾಕೆಂದ್ರೆ ಇದು ನಮ್ಮ ಟಾಪ್ ಲೇಯರ್ ಬಂದು ಮಿನಿಮಮ್ 4 to 5 mm ಇರುತ್ತೆ. 4 to 5 mm. ಹೌದು, ಮೇಲ್ಗಡೆ ನೋಡಿ ಈ ಲೇಯರ್ ಇದೆಲ್ಲ. ಹೌದು, ಈ ಲೇಯರೇ 4 to 5 mm ಇರುತ್ತೆ. ನಾರ್ಮಲಿ 1 mm ಮೇಂಟೈನ್ ಮಾಡ್ತಾರೆ. ಜಸ್ಟ್ 1 mm. ಹೊರಗಡೆ ಎಲ್ಲ 1 mm ಅಷ್ಟೇ. ಅದೇ ಡಿಫ್ರೆನ್ಸ್. ಇನ್ನೊಂದು ಮೇನ್ ಪ್ರಾಬ್ಲಮ್ ಬಂದು ಸಿಮೆಂಟ್ ಟೈಲ್ಸ್ ಅಲ್ಲಿ ಎಫ್ಲೋರಸೆನ್ಸ್ ಒಂದು ಪ್ರಾಬ್ಲಮ್ ಇದೆ. ಯಾಕೆಂದ್ರೆ ಎಲ್ಲ ಸಿಮೆಂಟ್ ಅಲ್ಲಿಯೂ ಮಿನರಲ್ಸ್ ಅಂಡ್ ಸಾಲ್ಟ್ ಇರುತ್ತೆ. ನೀವು ಡೆನ್ಸಿಟಿ ಕಡಿಮೆ ಇದೆ ಅಂತ ಆಟೋಮೆಟಿಕ್ ಈ ಸಾಲ್ಟ್ ಮೇಲೆ ಆಗುತ್ತೆ. ಎಲ್ಲ ಸಿಮೆಂಟ್ ಅಲ್ಲಿಯೂ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಇದೆ. ಅದು ಕಾರ್ಬನ್ ಡೈಆಕ್ಸೈಡ್ ಜೊತೆ ರಿಯಾಕ್ಟ್ ಆಗಿ ಕ್ಯಾಲ್ಸಿಯಂ ಕಾರ್ಬನೇಟ್ ಆಗುತ್ತೆ. ನೀವು ನೋಡಿರ್ಬೋದು, ವೈಟ್ ಪ್ಯಾಚಸ್ ಇರುತ್ತೆ ಟೈಲಲ್ಲಿ ಬರುತ್ತೆ. ಹೌದು. ಯಾಕೆಂದ್ರೆ ಕ್ವಾಲಿಟಿ ಆಫ್ ಸಿಮೆಂಟ್ is very poor. Okay. M sand, that's also not good. And low grade iron oxides. Okay, what kind of cement you use? ನೀವು ಯಾವ ತರ ಯೂಸ್ ಮಾಡ್ತೀರಾ? We use branded cement. For example, Ramco or Birla. Yes. Birla is best. Yes. Efflorescence ಬರೋದಕ್ಕೆ ಇನ್ನೊಂದು ಮೇನ್ ರೀಸನ್ ಬಂದು ಕ್ಯೂರಿಂಗ್ ಚೆನ್ನಾಗಿ ಮಾಡೋದಿಲ್ಲ. ಓಕೆ. ಜಸ್ಟ್ 1 day ಮಾಡ್ತಾರೆ. ನಾವು ಮಿನಿಮಮ್ 3 days ಮಾಡ್ತೀವಿ. ಕಂಪ್ಲೀಟ್ ನೀರಲ್ಲಿ ಇರುತ್ತೆ. ಅಡ್ವಾಂಟೇಜ್ ಬಂದು, ಒಂದು ದಿನ ನಾರ್ಮಲ್ ಎಮ್ ಸ್ಯಾಂಡ್ ನೀವು ವಾಟರ್ ಕ್ಯೂರ್ ಮಾಡಿದ್ರಂತ ಅಷ್ಟು ಸ್ಟ್ರೆಂತ್ ಇರೋದಿಲ್ಲ. ಮ್ಯಾಕ್ಸಿಮಮ್ 600-640 PSI ಬರುತ್ತೆ. PSIನಿಂದ ಪ್ಯಾಸ್ಕಲ್ ಪರ್ ಸ್ಕ್ವೇರ್ ಇಂಚ್ ಬರುತ್ತೆ. ನಾವು 3 ದಿವಸ ಮಾಡ್ತೀವಿ. ಮಿನಿಮಮ್ 1600 PSI ಬರುತ್ತೆ. ದಟ್ ಇಸ್ ದ ಡ್ಯೂರಬಿಲಿಟಿ ಸ್ಟ್ರೆಂತ್ ಆಫ್ ದ ಟೈಲ್. ಕೋಸ್ಕರ ಏನಾಯ್ತು ಅಂತ, ಸ್ಕ್ರಾಚ್ ರೆಸಿಸ್ಟೆನ್ಸ್, ಮೋರ್ ಸಾಫ್ಟ್ನೆಸ್ ಹೇಳ್ತೀವಿ. ಅದು ಬಂದು ನಾರ್ಮಲಿ 0 to 10 ಇರುತ್ತೆ. 0 ಬಂದು ಕ್ಯಾಲ್ಸಿಯಂ, 10 ಬಂದು ಡೈಮಂಡ್. ಒಂದು ವಿಟ್ರಿಫೈಲ್ ನೋಡಿದ್ರಂತ ಮಿನಿಮಮ್ 6 ಇರುತ್ತೆ. ಹೌದು. ಒಂದು ಮಾರ್ಬಲ್ ನೋಡಿದ್ರಂತ 3 or 4 ಇರುತ್ತೆ. ಹೌದು, ಕರೆಕ್ಟ್. ಗ್ರಾನೈಟ್ ಒಂದು 5 ಇರುತ್ತೆ.
ನಮ್ಮದು ಟೈಲ್ ಮಿನಿಮಮ್ 5 ಇರುತ್ತೆ. ಓಕೆ ಓಕೆ. ನೀವು ನಾರ್ಮಲ್ ಎಮ್ಸಂಡಲ್ಲಿ ಯೂಸ್ ಮಾಡಿ ಜಸ್ಟ್ ಒಂದು ದಿವಸ ಕ್ಯೂರ್ ಮಾಡಿದ್ರಂತ ನಾಟ್ ಈವನ್ 3 ವಿಲ್ ಬಿ ದೇರ್. 3 ಬರಲ್ಲ. ಮತ್ತೆ ಇನ್ನು ಹೆಂಗೆ ಇದಾಗುತ್ತೆ ಅಲ್ವಾ, ಕ್ವಾಲಿಟಿ ಹೆಂಗೆ ಅಚೀವ್ ಮಾಡೋಕ್ಕಾಗುತ್ತೆ? ಚಾನ್ಸೇ ಇಲ್ಲ. ಓಕೆ ಓಕೆ ಓಕೆ. ಸೊ ದ ಪ್ರಾಬ್ಲಮ್ ಇಸ್ ವೆನ್ ಯು ಮ್ಯಾನುಫ್ಯಾಕ್ಚರ್ ಎ ಟೈಲ್ ವಿತೌಟ್ ಎನಿ ಸ್ಟ್ಯಾಂಡರ್ಡ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಕ್ಟಿಸ್, ಯು ರಿಯಲಿ ಡೋಂಟ್ ಗೆಟ್ ಅ ಗುಡ್ ಕ್ವಾಲಿಟಿ ಪ್ರಾಡಕ್ಟ್. ಎಸ್. ವಾಟ್ ಅಬೌಟ್ ಯುವರ್ ಕೆಪಾಸಿಟಿ ಆಫ್ ಯುವರ್ ಪ್ರೊಡಕ್ಷನ್? ನೀವು ಎಲ್ಲಿದೆ ನಿಮ್ಮದು ಫ್ಯಾಕ್ಟ್ರಿ? ಫ್ಯಾಕ್ಟ್ರಿ ಬಂದು ಆತನಗುಡಿಲೇ ಇದೆ. ಸ್ಟುಡಿಯೋ ಎಲ್ಲಿ ಬರುತ್ತೆ? ಸ್ಟುಡಿಯೋ ಅಲ್ಲಿ ಬ್ಯಾಂಗ್ಳೂರಲ್ಲಿ ಇದೆ, ಇದು ಬಾಣಸ್ವಾಡಿ. ಹೌದು. ಓಕೆ. ಸೊ ನಾವೇನು ಮಾಡಿದ್ವಿ ಅಂತ ಒಂದು 25 years ಓಲ್ಡ್ ಫ್ಯಾಕ್ಟ್ರಿ ನಾನು ಪರ್ಚೇಸ್ ಮಾಡಿದ್ದೀವಿ. ಸೊ ನಾರ್ಮಲಿ ಒಂದು ಸೆಟ್ ಆಫ್ ಪೀಪಲ್, ನಾವು ಬೆಂಚ್ ಅಂತ ಹೇಳ್ತೀವಿ, ಒಂದು ಬೆಂಚಲ್ಲಿ ಟೈಲ್ ಮಾಡ್ತಾರೆ. 95% ಇದು ಬಂದು ಲೇಡೀಸ್ ಮಾಡ್ತಾರೆ. ಅವ್ರು ಬಂದು ಒಂದು ದಿನ ಅಲ್ಲಿ ಅರೌಂಡ್ 250 ಟೈಲ್ಸ್ ಮಾಡ್ತಾರೆ. ನಾವು ಯಾವಾಗಲೂ ಇದು 3 months ಒಂದು ಸತಿ ನಾವು ಟೈಲ್ಸ್ ಟೆಸ್ಟ್ ಮಾಡ್ತಾ ಇದ್ದೀವಿ ಆಚೆ ಲ್ಯಾಬೋರೇಟರಿ. ಮಾರ್ನಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಟೈಲ್ಸ್ ಬಂದು ಚೆನ್ನಾಗಿತ್ತು, ಆಫ್ಟರ್ನೂನ್ ಕ್ವಾಲಿಟಿ ಸ್ವಲ್ಪ ಟೇಪರ್ ಆಯಿತು, ಅಷ್ಟು ಸ್ಟ್ರೆಂತ್ ಇಲ್ಲ. ಈವ್ನಿಂಗ್ ಟೈಲ್ಸಲ್ಲಿ ಏನೂ ಇಲ್ಲ. ಆಮೇಲೆ ನೋಡಿದೆ ನಾನು, ಕೈಲಿ ಹಾಕ್ತಾರೆ ಅಲ್ವಾ, ಅವ್ರಿಗೂ ಸುಸ್ತಾಗುತ್ತೆ. ಓಕೆ. ಸೊ ಅದಕ್ಕೋಸ್ಕರ ಸ್ಟ್ರೆಂತ್ ಬರ್ತಾ ಇಲ್ಲ. ಇದು ನಾವು ಹೇಳೋದು 2020 ಓಕೆ. ಆಮೇಲೆ ನಾವು ಏನು ಮಾಡಿದ್ವಿ ಅಂತ ಕಂಪ್ಲೀಟ್ ನಾವು ಪ್ರೊಡಕ್ಷನ್ ಪರ್ ಟೀಮ್ ರೆಡ್ಯೂಸ್ ಮಾಡಿದ್ವಿ. ಓಕೆ ಓಕೆ. ಪ್ರೊಡಕ್ಷನ್ ಪರ್ ಟೀಮ್ ರೆಡ್ಯೂಸ್ ಮಾಡಿದ್ವಿ. 250 ಟೈಲ್ಸ್ ಇಂದ 150 ಟೈಲ್ಸ್ ಹಾಕಿದೀವಿ. ನಿಮ್ಮ ಟೀಮ್ 150 ಸಾಕು. ಓಕೆ. ಒಂದು ಟೀಮ್ ಒಂದು ದಿನ ಅಲ್ಲಿ 150 ಸಾಕು. ಬಟ್ ಕ್ವಾಲಿಟಿ ಮಾಡಿ ನಿಧಾನ ಮಾಡಿ. ಈಗ ನಾವು ಟೆಸ್ಟ್ ಮಾಡ್ತಾ ಇದೀವಿ, ರ್ಯಾಂಡಮ್ ಚೆಕಿಂಗ್, ಏನು ವೇರಿಯೇಷನ್ ಇಲ್ಲ. ಪ್ರಾಡಕ್ಟ್ ರಾ ಮೆಟೀರಿಯಲ್ಸ್ ಚೆನ್ನಾಗಿರಬೇಕು, ನಮ್ಮ ಪ್ರಾಸೆಸಿಂಗ್ ಚೆನ್ನಾಗಿರಬೇಕು, ಕ್ವಾಲಿಟಿ ಟೆಸ್ಟಿಂಗ್ನೂ ಇರಬೇಕು. ಸೊ ಅವಾಗ ಎಂಡ್ ಪ್ರಾಡಕ್ಟ್ ಚೆನ್ನಾಗಿರುತ್ತೆ. ಕರೆಕ್ಟ್ ತಾನೆ? ಹೌದು. ಸೊ ನೀವು ಹೇಳಿದ್ರಿ ಯು ಸಪ್ಲೈ ಆಲ್ ಓವರ್ ದ ಇಂಡಿಯಾ. ಕರೆಕ್ಟ್. ನನ್ನ ಕ್ವಶನ್ ಏನಂತಂದರೆ, ವಿಚ್ ಪಾರ್ಟ್ ಆಫ್ ಇಂಡಿಯಾ ಜಾಸ್ತಿ ಅತನಗುಡಿನ ರಿಕ್ವೈರ್ ಮಾಡ್ತಾರೆ? ಆ್ಯಂಡ್ ಕರ್ನಾಟಕದಲ್ಲೂ ಅಷ್ಟೇ. ಇನ್ ಕರ್ನಾಟಕ ಆಲ್ಸೋ? ಇನ್ ಕರ್ನಾಟಕ ಅವರ್ ಮೇಜರ್ ಸೇಲ್ಸ್ ಕಮ್ಸ್ ಫ್ರಮ್ ಅಫ್ಕೋರ್ಸ್ ಬ್ಯಾಂಗ್ಳೂರ್, ದೆನ್ ಮ್ಯಾಂಗ್ಳೂರ್, ಉಡುಪಿ, ಮ್ಯಾಂಗ್ಳೂರ್, ಉಡುಪಿ, ಕುಂದಾಪುರ್ ರೀಜನ್. ನೆಕ್ಸ್ಟು ಮೈಸೂರು. ಮೈಸೂರು ಹೆರಿಟೇಜ್ ಸಿಟಿ. Yes. Okay. Yes. In India, main business. In India. All over India. Karnataka, Andhra, Telangana, Maharashtra. We do lot of supplies to Pune, Nasik, Kolhapur. So Maharashtra people Mumbai, like this. Mumbai, yes. Gujarat we supply. Rajasthan we supply. Rajasthan. Yes. Gujarat, Rajasthan. And one question is this. What kind of tiles is this? Small. Yeah. ಇದು ನಾವು ಬಾರ್ಡರ್ನ ಹೇಳ್ತೀವಿ, ಇಲ್ಲಾಂದ್ರೆ ಸ್ಕರ್ಟಿಂಗ್ನ ಹೇಳ್ತೀವಿ. ಗೋಡೆಗೆ ಹಾಕ್ಬೇಕಲ್ವಾ. ಸೊ 4 inches ಅಲ್ಲ ಇದು? 5 inches ಇದೆ. 5 inches. ನಮ್ದು ಟೈಲ್ ಸ್ಟ್ಯಾಂಡರ್ಡ್ ಸೈಜ್ ಬಂದು 10 inch by 10 inch. ದಿಸ್ ಇಸ್ 10 inch by 10 inch. ಓಕೆ. ಇದು 5 inch by 10 inch. ಇದನ್ನ ನೀವು ಕಟ್ ಮಾಡ್ಕೊಳ್ಳೋ ಬದಲು ನೀವೇ ರೆಡಿ ಮಾಡಿ. ಹೌದು. ರೆಡಿಮೇಡ್. ಇದು ವೆರಿ ನೈಸ್. ಹೌದು. ಇಟ್ಸ್ ಆಲ್ಸೋ ಗಾಟ್ ಸೋ ಮೆನಿ ವೆರೈಟಿ, ಇನ್ಕ್ಲೂಡಿಂಗ್ ಬೇಸ್ ಅಂಡ್ ಬಾರ್ಡರ್. ಐ ಕ್ಯಾನ್ ಸೇ ವಿ ಹ್ಯಾವ್ ಅರೌಂಡ್ 500 ಡಿಸೈನ್ಸ್. ಇಲ್ಲೂ ನೋಡಿ, ಈ ಕಡೆ ನೋಡಿ, ಇದೆಲ್ಲ ಬಾರ್ಡರ್ಸ್. ಆ್ಯಕ್ಚುಲಿ ಮಲ್ಟಿ ಆಪ್ಷನ್ಸ್ ಇದೆ ಅಂತ ಹೇಳ್ಬೋದು. ಟೆಲ್ ಮಿ ಅಬೌಟ್ ಯುವರ್ ಕ್ಲೈಂಟ್ಸ್. ನಿಮ್ಮ ಕ್ಲೈಂಟ್ ಬಗ್ಗೆ ಒಂದು ಸ್ವಲ್ಪ ಹೇಳಿ. ಬೆಂಗಳೂರು ಬಂದು ಮನೆಯವರು ತಗೊಳ್ತಾರೆ, ಮತ್ತೆ ಥ್ರೂ ಆರ್ಕಿಟೆಕ್ಟ್ಸ್ ಅವ್ರ ಪ್ರಾಜೆಕ್ಟ್ಸ್ ಮಾಡ್ತೀವಿ. ರೆಸ್ಟೋರೆಂಟ್ಸ್, ಕಾಟೇಜಸ್ ಮಾಡ್ತೀವಿ, ಟೆಂಪಲ್ಸ್ ಮಾಡ್ತೀವಿ. ಎನಿ ವೆಲ್ ನೋನ್ ಟೆಂಪಲ್? ಈಗ ಒಂದು ಟೆಂಪಲ್ ಫಸ್ಟ್ ಫೇಸ್ ಮಾಡಿದ್ದೀವಿ. ಇದು ಒಂದು ಕೊಡಗು ಡಿಸ್ಟ್ರಿಕ್ಟ್ ಅಲ್ಲಿ ಇದೆ. ಒಂದು ಜೈನ್ ಟೆಂಪಲ್. ಇದು ಜೈನ್ ಟೆಂಪಲ್. ವಾವ್. ಅಲ್ಲಿ ಮಾಡ್ತೀವಿ. The colors are very unique. Yes. Which color people like most? ನಮ್ದು ಬಿಸ್ನೆಸ್ ಟ್ರೆಂಡ್ ಬಂದು 50% ಸೇಲ್ಸ್ ಬಂದು ರೆಡ್ ಕಲರ್ ಬೇಸ್ ಬರ್ತಾ ಇದೆ. ಓಕೆ. ಅರೌಂಡ್ 20% ಬಂದು ಯೆಲ್ಲೋ ಬೇಸ್ ಬರ್ತಾ ಇದೆ. ಥರ್ಡ್ ಬಂದು ಗ್ರೀನ್. ಒಂದು 10% ಬಂದು ಗ್ರೀನ್. ಬ್ಯಾಲೆನ್ಸ್ 20% ಬಂದು ಎಲ್ಲ ಕಲರ್ ಮಿಕ್ಸ್ ಮಾಡಿ, ಬ್ಲೂ, ವೈಟ್ ಎಲ್ಲ ಕಲರ್ ಮಿಕ್ಸ್ ಮಾಡಿ ಬರುತ್ತೆ. ಇದು ಬಂದು ನಮ್ದು ಇನ್ಲೇ ಸೆಂಟರ್ ಪೀಸ್. ಇಟ್ಸ್ ದ ಸೆಂಟರ್ ಪೀಸ್. ಅಂದ್ರೆ ಸೆಂಟರ್ ಪಾರ್ಟ್ ಅಲ್ಲಿ ಹಾಕೋದು. ಐ ಮೀನ್ ಹೈಲೈಟ್ ಗೋಸ್ಕರ. ಓಕೆ. ಕ್ಯಾನ್ ವಿ ಯೂಸ್ ದಿಸ್ ಇನ್ ಎಕ್ಸ್ಟರ್ನಲ್ ಪೋರ್ಷನ್ ಆಫ್ ದ ಹೌಸ್? ಇಲ್ಲ, ಸಜೆಸ್ಟಬಲ್ ಇಲ್ಲ. ಆನ್ ಫೈರ್ಡ್ ಟೈಲ್ ಇದು. ನ್ಯಾಚುರಲ್ ಐನ್ ಆಕ್ಸೈಡ್ ಯೂಸ್ ಮಾಡ್ತಾ ಇದೀವಿ. ಡೈರೆಕ್ಟ್ ಸನ್ಲೈಟ್ ಬೇಡ. ದಿಸ್ ಲೈಕ್ ಬಾಲ್ಕನಿಲಿ ಆಗ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಈಸ್ಟ್ ಫೇಸಿಂಗ್ ಹೌಸ್, ಅಟ್ಲೀಸ್ಟ್ ಟಿಲ್ 10-11 in the morning ಸನ್ಲೈಟ್ ಬರ್ತಾ ಇದೆ, ಅಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಆಫ್ಟರ್ನೂನ್ ಸನ್, ಫಿಯರ್ ಸನ್ ಡೈರೆಕ್ಟ್ ಬರ್ತಾ ಇದೆ, ಅದು ಸ್ವಲ್ಪ ಅವಾಯ್ಡ್ ಮಾಡಿ. ಬೇಡ ಅಂತ ಹೇಳಿ. ಬೇಡ. ಒಳಗಡೆನೇ ಬೆಟರ್. ಸೊ ನಾವು ಜೆನ್ಯೂನಿಟಿ ಬಗ್ಗೆ ಕೇಳಿದೆ. ಹೌದು. ಯು ಸೆಡ್ ನಾವು ರೆಗ್ಯುಲರ್ ಆಗಿ ಟೆಸ್ಟ್ ಎಲ್ಲ ಮಾಡ್ತಾ ಇರ್ತೀವಿ, ರ್ಯಾಂಡಮ್ ಆಗಿ ಟೆಸ್ಟ್ ಮಾಡ್ತೀವಿ, ಅವಾಗಲೇ ಹೇಳಿದ್ರಲ್ಲ. ಹೌದು. ಸೊ ಇಲ್ಲಿ ಇವಾಗಿನ ಕಾಲದಲ್ಲಿ ಜನ ಅದಕ್ಕೆ ಒಂದು ಸರ್ಟಿಫಿಕೇಟ್ ಅಂತ ಕೇಳ್ತಾರೆ, ಸುಮ್ಮನೆ ಬಾಯಿ ಮಾತಲ್ಲಿ ಯಾರು ನಂಬಲ್ಲ. ಹೌದು. ಸೊ ದಿಸ್ ಇಸ್ ದ ಪ್ರೂಫ್. ಎಸ್. ಇದು ನೀವು 2021, 22, 24, 25 ಆ ವರ್ಷ ತಗೊಂಡು ಸರ್ಟಿಫಿಕೇಟ್ ಒಂದೊಂದು ಇರುತ್ತೆ ಇದರಲ್ಲಿ. ಓಕೆ. ಮತ್ತೆ ನಾವು ಪ್ರತಿ ಕ್ವಾರ್ಟರ್ಗೂ ಒಂದು ಟೆಸ್ಟಿಂಗ್ ಮಾಡ್ತಾ ಇದೀವಿ. ವಾಟ್ ಇಸ್ ದ ಲೇಟೆಸ್ಟ್? January 15 ತಗೊಂಡೆ.
2026 2026 ಆಲ್ರೆಡಿ ಡನ್. ಆಲ್ರೆಡಿ ಡನ್. ಯಾರ ಕಸ್ಟಮರ್ ಕೇಳಿದ್ರೆ ಕೊಡ್ತೀರಾ? ಓ ಖಂಡಿತ ಕೊಡ್ತೀವಿ. ಇದು ಟೆಸ್ಟಿಂಗ್ ಬಂದು ನಮ್ಗೋಸ್ಕರ ತಗೊಳ್ತಾ ಇದೀವಿ. ಯಾಕಂದ್ರೆ ಹ್ಯಾಂಡ್ ಮೇಡ್ ಅಲ್ವಾ. ಸೊ ನಮ್ಮ ಟೀಮ್ ಏನ್ ಕೆಲಸ ಮಾಡ್ತಾ ಇದ್ದಾರೆ ಅದು ನಮ್ಗೆ ಗೊತ್ತಾಗಿರ್ಬೇಕಲ್ವಾ. ಪ್ರೊಡಕ್ಷನ್ ಕರೆಕ್ಟ್ ಆಗಿದೆಯಾ, ಏನು ಇಂಪ್ರೂವ್ಮೆಂಟ್ ಮಾಡಬೇಕಾ ನಾವು. ಮೇನ್ ರೀಸನ್ ಬಂದು ಅವ್ರ ಹತ್ರ ನಾನು ಮಾತಾಡ್ಬೋದು. ಅಲ್ಲಿ ಟೆಸ್ಟ್ ಮಾಡ್ತಾರಲ್ವಾ, ಅವ್ರ ಹತ್ರ ಮಾತಾಡ್ಬೋದು, ಅವ್ರು ಐಡಿಯಾ ಕೊಡ್ತಾರೆ, ಹೆಂಗ್ ಇಂಪ್ರೂವ್ ಮಾಡ್ಬೋದು ಅಂತ ನನ್ಗೆ ಐಡಿಯಾ, ಕ್ವಾಲಿಟಿ ಬಗ್ಗೆ ಇಂಪ್ರೂವ್ ಮಾಡಿ ಐಡಿಯಾ ಕೊಡ್ತಾರೆ. ಮತ್ತೆ ನಮ್ಮ ಸಪ್ಲೈಯರ್ ಎಲ್ಲ ನಮ್ಗೆ ತುಂಬಾ ಐಡಿಯಾ ಕೊಡ್ತಾರೆ. ನಮ್ಮ ಪಿಗ್ಮೆಂಟ್ ಅವರು ಐಡಿಯಾ ಕೊಡ್ತಾರೆ. ಇದು ಬಂದು ಎಕ್ಸ್ಪೀರಿಯನ್ಸ್ ಮೇಲ್ಗಡೆ ಹೋಗ್ತಾ ಇದೆ. ಇದು ಲಾಸ್ಟ್ ಇಯರ್ ಬಂದ್ರು ಅವರು ನಮ್ಮವ್ರು ಕೆಲಸ ಮಾಡೋದು ನೋಡಿದ್ರು, ಫುಲ್ ಡೇ ಅಬ್ಸರ್ವ್ ಮಾಡಿ ಆಮೇಲೆ ಒಂದು ಸಜೆಷನ್ ಕೊಟ್ಟು ಹೋಗಿದ್ರು. ವೆನ್ ಯು ಬೈ ಮೆಟೀರಿಯಲ್ಸ್ ಫ್ರಮ್ ಗುಡ್ ಕಂಪನೀಸ್ ನೋ, ದೇ ಆಲ್ಸೋ ವಾಂಟೆಡ್ ಟು ಸಜೆಸ್ಟ್ ಸಮಥಿಂಗ್. R&D ಅವರು ಬಂದ್ರು. ಅವ್ರಿಗೆ ಅಷ್ಟು ಖುಷಿ ಆಗಿದೆ. ಸರ್ ನಾನು ಇಲ್ಲಿ ಫ್ಯಾಕ್ಟ್ರಿ ಇನ್ಚಾರ್ಜು, ನಾರ್ಮಲಿ ನಮ್ಮ ಹತ್ರ ಯಾರು ಮಾತಾಡೋದಿಲ್ಲ. ಓಕೆ, ನೀವು ಒಬ್ಬರೇ ನನ್ಗೆ ಫೋನ್ ಮಾಡ್ತಾ ಇದ್ದೀರಾ, ಇಲ್ಲಾಂದ್ರೆ ಎಲ್ಲ ಕಸ್ಟಮರ್ಸ್ ನಮ್ಮ ಸೇಲ್ಸ್ ಅವ್ರಿಗೆ ಫೋನ್ ಮಾಡ್ತಾ ಇದ್ದೀರಾ, ಮತ್ತೆ ನೀವು ಒಬ್ಬರೇ ಯಾವಾಗಲೂ ನನ್ಗೆ ಫೋನ್ ಮಾಡ್ತಾ ಇದ್ದೀರಾ, R&D ಫೋನ್ ಮಾಡ್ತಾ ಇದ್ದೀರಾ. ಓಕೆ, ಅದಕ್ಕೋಸ್ಕರ ನಾನು ಬಂದಿದೆ. ನಿಮ್ಗೆ ನೀವು ಏನು ಮಾಡ್ತಾ ಇದ್ದೀರಾ ನೋಡೋದಕ್ಕೆ ನಾನು ಬಂದಿದೆ. ಹೌದಾ? ಬಂದ್ರು, ತುಂಬಾ ಖುಷಿ ಆಯ್ತು. ಅವ್ರು ಮಾತ್ರ ಅಲ್ಲ, ಕಂಪನಿ MD ಅವ್ರ ಜೊತೆ ಬಂದ್ರು. ಓಕೆ, ಯು ಶುಡ್ ಬಿ ಅರೌಂಡ್ 75. ಓಕೆ, very big person. Company is in Thuthukudi. Okay. They are into this business for last 50 years. Full day they were with us. They clearly observed and small variation whatever we were doing, they explained to us and went. Okay. ಇದು ಈ ತರನೇ ಮಿಕ್ಸ್ ಮಾಡಬೇಕು. ಸರ್, ಇಲ್ಲಿ ಫ್ಯಾಕ್ಟರಿ ಬಗ್ಗೆ ಮಾತಾಡ್ತಂದ್ರೆ ವಾಟ್ ಅಬೌಟ್ ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಸ್ಟಾಕ್? ಸ್ಟಾಕ್ ಸ್ವಲ್ಪ ನೋಡ್ಬೋದಾ? ಖಂಡಿತ ಬನ್ನಿ ವೀಕ್ಷಕರೇ. ಯುವರ್ ಪ್ರೊಡಕ್ಷನ್ ಈಸ್ ಲಿಮಿಟೆಡ್, ಲೈಕ್ ಒನ್ ಟೀಮ್ ಇಷ್ಟು ಮಾತ್ರ ಮಾಡಬೇಕು. The main thing is Athangudi tile is like customizable. So normally we make the tile for the customer. This is something like earlier we used to say, no, we buy a cloth and we make a shirt for us. We don't buy ready-made shirt. But there are few common designs which we always keep stock. This is our Spanish tiles. This is our stock. This is your stock. This. Oh, this is ready to go. Stock. So ready to go. ನಾವು ಯಾವಾಗ ಬೇಕು ಆರ್ಡರ್ ಮಾಡ್ಬೋದು. ಸಫಿಷಿಯಂಟ್ ಇರುತ್ತಾ ನಿಮ್ಮ ಹತ್ರ? See, approximately we will keep around 4,000-5,000 square feet stock with us. Around 5-6 designs mixed together. Okay. Apart from that, if we huge order ಇದೆ ಅಂದ್ರೆ ಆರ್ಡರ್ ಮಾಡಬೇಕು. Normally Athangudi tiles ಬಂದು ಕಸ್ಟಮೈಸ್ಡ್ ಪ್ರಾಡಕ್ಟ್. ಓಕೆ, ಅವ್ರಿಗೋಸ್ಕರ ನಾವು ರೆಡಿ ಮಾಡ್ತೀವಿ. ಬನ್ನಿ, ಇನ್ನ ಇದೆ ಸ್ಟಾಕ್ಸ್ ಇಲ್ಲಿದೆ. ಸೊ ಇಲ್ಲೆಲ್ಲ ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಫುಲ್ ಸ್ಟಾಕ್ ಎಲ್ಲ ಫುಲ್ ಸ್ಟಾಕ್ ಅಲ್ಲ? ಹೌದು, ಸ್ಟಾಕ್. ಸೊ ಇದು ಸ್ಟಾಕ್ ಆಯ್ತು. ಇಲ್ಲಿ ಏನು ಮಾಡ್ತಾರೆ? ಅಲ್ಲಿ ಪ್ಯಾಕಿಂಗ್ ಮಾಡ್ತಾರೆ. ಪ್ಯಾಕಿಂಗ್ ಆಗ್ತಾರೆ. ಹೌದು, ನೋಡೋಣ. ಸರ್, ಈಗ ಯಾವ ಸೆಕ್ಷನ್ ಅಲ್ಲಿ ಇದೀವಿ ಸರ್ ನಾವು? ಇದು ಕ್ವಾಲಿಟಿ ಚೆಕಿಂಗ್ ಮತ್ತೆ ಪ್ಯಾಕಿಂಗ್ ಸೆಕ್ಷನ್ ಇದು. ಓಕೆ, ಇಲ್ಲಿ ನಾವು ನಮ್ಮ ಟೈಲ್ಸ್ ಒಂದೊಂದು ಟೈಲ್ ಚೆಕ್ ಮಾಡಿ ಡಿಫೆಕ್ಟ್ಸ್ ಏನಿದೆಯಾ ನೋಡ್ಬಿಟ್ಟು ಪ್ಯಾಕ್ ಮಾಡ್ತಾರೆ. ಹೌದು, ಡಿಫೆಕ್ಟ್ಸ್ ಆಚೆ ಇಡ್ತಾರೆ. ಇದು ಸ್ಕ್ರಾಪ್ ಆಗುತ್ತೆ. ಇದು ಓಕೆ, ಹೊರಗಡೆ ಹೊರಟೋಗ್ಬಿಡುತ್ತೆ. ಹೌದು. ಓಕೆ, ಟ್ರಾನ್ಸಿಟ್ ಅಲ್ಲಿ ಡ್ಯಾಮೇಜ್ ಇರ್ಬೋದು, ಇಲ್ಲ ಅಂದ್ರೆ ಸ್ವಲ್ಪ ಏರ್ ಕ್ರ್ಯಾಕ್ ಇರ್ಬೋದು. ಓಕೆ, ಇದು ನಾವು ತೆಗೆದ್ಬಿಡ್ತೀವಿ. ಓಕೆ, ನಾವು ಒಬ್ಬರೇ ಈ ತರ ಚೆಕ್ ಮಾಡಿ ಪ್ಯಾಕ್ ಮಾಡೋದು. ಓಕೆ. Athangudi ಟೈಲ್ಸ್ ಅಲ್ಲಿ ಬೇರೆ ಯಾರು ಮಾಡೋದಿಲ್ಲ. ಇಲ್ಲಿ ಇಡಿ. ಈ ಕಡೆ ಇಟ್ಬಿಡಿ. ಓ, ನೋಡಿ, ಇದು ಕಟ್ ಆಗಿದೆ. ಓಕೆ, ಹೌದು. ಸೊ ಕಟ್ ಆಗಿರೋದೆಲ್ಲ ತೆಗೆದ್ಬಿಡ್ತೀವಿ. ಒಳ್ಳೆ ಟೈಲ್ಸ್ ಮಾತ್ರ ಹೋಗುತ್ತೆ ಕಸ್ಟಮರ್. ನೋಡಿ ವೀಕ್ಷಕರೇ, ನೋಡಿ ಈ ತರ ಒಳಗಡೆ ಪ್ಯಾಕ್ ಮಾಡಿಬಿಡ್ತೀರಲ್ವಾ? ಹೌದು, ಯಾಕೆಂದ್ರೆ ನಮ್ಗೆ ಆಲ್ ಓವರ್ ಇಂಡಿಯಾ ಸಪ್ಲೈ ಇದೆ. ಸೊ ಅದಕ್ಕೋಸ್ಕರ ಪ್ರಾಪರ್ ಪ್ಯಾಕ್ ಮಾಡಿ ಕಳಿಸ್ತೀವಿ. ಓಕೆ. ಸೊ ಈ ಹೋಲ್ ಅಲ್ಲಿ ನಮಗೆ ಗೊತ್ತಾಗತ್ತಲ್ಲ ಯಾವ ಕಲರ್ ಡಿಸೈನ್? ಅದು ಹೋಲ್ ಬಂದು ನಮ್ಗೆ ಏರ್ಗೋಸ್ಕರ ನಮ್ದು ಡಿಸೈನ್ ಅಲ್ಲಿ ನೋಡಿ, ಅದರಲ್ಲಿ ಇದೆ. ಎಲ್ಲಿ ಸರ್? ಅಲ್ಲಿ ನೋಡಿ. ಓ, ಇಲ್ಲಿ ಕೊಟ್ಬಿಡ್ತೀವಿ. ಕೆಳಗಡೆ ನೋಡಿ, ಇಟ್ಸ್ ಆಲ್ರೆಡಿ ಪ್ರಿಂಟೆಡ್. ಇಲ್ಲ, ಒಂದೊಂದು ಬಾಕ್ಸ್ ಅಲ್ಲಿ ಆ ಡಿಸೈನ್ ನಾವು ಫಿಕ್ಸ್ ಮಾಡ್ಬಿಡ್ತೀರಾ? ಹೌದು. ಓಕೆ. ಇದು ಏರ್ಗೋಸ್ಕರ ಒಂಥರ ಹೋಲ್ ಮಾಡಿ ಏರ್ಗೋಸ್ಕರ. ಓಕೆ. ಸೊ ಪ್ರಾಪರ್ ಆಗಿ ವಿತ್ ಚೆಕಿಂಗ್ ಪ್ಯಾಕ್ ಆಗುತ್ತೆ? ಹೌದು, ವಿತ್ ಚೆಕಿಂಗ್ ನಮ್ಮ ಹತ್ರ ಇಲ್ಲಿ ಪ್ಯಾಕ್ ಆಗೋದು. ಮತ್ತೆ ಪ್ಯಾಕ್ ಮಾಡಿ ಸ್ಟ್ಯಾಕ್ ಮಾಡ್ತೀವಿ. ಇಲ್ಲಿ ಸ್ಟ್ಯಾಕ್ ಮಾಡ್ತೀವಿ. ಹೌದು. ಇನ್ನೊಂದು, ನಾರ್ಮಲಿ ಟೈಲ್ಸ್ ಬಂದು ಸ್ಟ್ರೈಟ್ ಆಗಿ ಇಡಬೇಕು. ಓಕೆ, ಮಲ್ಸ್ಬಾರದು. ಯಾಕಂದ್ರೆ ಸೆಂಟರ್ ಪಾಯಿಂಟ್ ಬಂದು ಕಾನ್ವೆಕ್ಸ್ ಇರುತ್ತೆ, ಸೆಂಟರ್ ಆಫ್ ಗ್ರಾವಿಟಿಗೋಸ್ಕರ. ಅದಕ್ಕೋಸ್ಕರ ಸೆಂಟರ್ ಸ್ವಲ್ಪ ಪ್ಲಸ್ ಇರುತ್ತೆ. ಓಕೆ, ಅದಕ್ಕೋಸ್ಕರ ಯಾವಾಗಲೂ ಟೈಲ್ ಬಂದು ಸ್ಟ್ರೈಟ್ ಆಗಿಡ್ಬೇಕು. ಹೌದು. ಓಕೆ. ಆಮೇಲೆ ಇಲ್ಲಿ ಒಡೆದು ಇದೆಲ್ಲ. ಹೌದು. ಈ ತರ ಎಲ್ಲ ಏನ್ ಮಾಡ್ತೀರಾ ಇದನ್ನ? ಇದು ನಾವು ಸ್ಕ್ರಾಪ್ ಮಾಡಬೇಕು. ಇಲ್ಲಿ ಆಚೆ ಬನ್ನಿ, ತೋರಿಸ್ತೀವಿ. ಇದು ಸ್ಕ್ರಾಪ್ ಮಾಡಕ್ಕೆ ಇಟ್ಟಿರೋದಾ? ಹೌದು, ಕಂಪ್ಲೀಟ್ ಸ್ಕ್ರಾಪ್ ಇದು. ಇಷ್ಟೊಂದು? ಹೌದು. ಇದು ಲಾಸ್ಟ್ ಒನ್ ಮಂತ್ ಇಂದ ಬಂದಿದ್ದು. 1 ಮಂತ್ದು? ಹೌದು. ಸೊ ನೀವು ಯಾವುದೇ ಕಾರಣಕ್ಕೂ ಡ್ಯಾಮೇಜ್ ಟೈಲ್ಸ್ ಅನ್ನ ಕಸ್ಟಮರ್ಗೆ ಕೊಡಲ್ಲ? ಖಂಡಿತ ಇಲ್ಲ. ಸೊ ಅದನ್ನ ಫಿಲ್ಟರ್ ಔಟ್ ಮಾಡಬೇಕು. ಹೌದು. ಓಕೆ, ನೋಡಿ ವೀಕ್ಷಕರೇ, ಇಲ್ಲಿ ಕಂಪ್ಲೀಟ್ ಪ್ಯಾಕೇಜಿಂಗ್ ವಿತ್ ಚೆಕಿಂಗ್ ನಡೀತಾ ಇದೆ. ಡ್ಯಾಮೇಜ್ ಏನೇ ಇದ್ರು ಕೆಳಗಡೆ ಇದೆ.
ಸ್ಕ್ರ್ಯಾಪ್ ಕೊಟ್ಟೋಗ್ಬಿಡುತ್ತೆ. ಕರೆಕ್ಟಾ ಸರ್ ಇದು? ಕರೆಕ್ಟ್, ಪರ್ಫೆಕ್ಟ್. ನಮಸ್ಕಾರ, ನಾನು ಹೆಸರು ತರುಣೇಶ್. ನನ್ನ ಹೆಸರು ಅಶ್ವಿನಿ. ನಾನು ಬೇಸಿಕಲಿ ಸಿವಿಲ್ ಇಂಜಿನಿಯರ್. ನಾನು ಹೌಸ್ ವೈಫು. ನಾವು ನಮ್ಮ ಮನೆಯನ್ನು ತುಮಕೂರು ಜಿಲ್ಲೆ, ಇಲ್ಲಿಂದ ಬೆಂಗಳೂರಿಂದ 20 ಕಿಲೋಮೀಟ್ರು. ಸೊ ಅಲ್ಲಿ ನಮ್ಮ ಮನೆಯನ್ನು ನಾವು ನಿರ್ಮಾಣ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನಾವು ಅಮರಜ್ಯೋತಿ ನಗರ ಸರಸ್ವತಿಪುರಮಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀವಿ. ನಮಗೆ ಇದು ಟೈಲ್ಸ್ ಯಾವ್ದು ಹಾಕ್ಸ್ಬೇಕು ಅಂತ ಯೋಚನೆ ಮಾಡ್ತಾ ಇರೋವಾಗ ಇದು ನೆಟ್ಟಲ್ಲಿ ಸರ್ಚ್ ಮಾಡಿ ಇದು ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ, ಆಮೇಲೆ ನ್ಯಾಚುರಲ್ ಸಾಯಿಲಿಂದ ಯೂಸ್ ಮಾಡ್ತಾರೆ ಈ ಟೈಲ್ಸು ಅಂತ ನಮಗೆ ತಿಳ್ಕೊಂಡು ಆಮೇಲೆ ಇಲ್ಲಿ ಬಂದ್ವಿ. ರಾಮಮೂರ್ತಿ ನಗರಲ್ಲಿ ಡ್ಯೂರಿ ಡಿಸೈನ್ಸ್ ವಿನೋದ್ ಅಂತ ಅವ್ರು ಕಾಂಟ್ಯಾಕ್ಟ್ ಮಾಡ್ಕೊಂಡ್ವಿ. ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ರು. ಮತ್ತು ಎಲ್ಲ ಅತಂಗುಡಿ ಟೈಲ್ಸ್ ಇದು. ಆಮೇಲೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ, ಮತ್ತು ಕಾಲು ಇಳಿಯೋದು ಆ ಥರ ಎಲ್ಲ ಆಗಲ್ಲ ಅಂತ ನೋಡಿ ವಯಸ್ಸಾಗಿರೋರ್ಗೂ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ನಾವು ಇದಕ್ಕೆ ಹೋಗೋಣ. ಮತ್ತು ಇಂಡಿಯನ್ ಕಲ್ಚರು ಫಸ್ಟು ನಾವು ಇದನ್ನು ಅರಮನೆಯಲ್ಲಿ ನೋಡಿದ್ವಿ, ಮೈಸೂರು ಅರಮನೆಯಲ್ಲಿ ಈ ಪ್ಯಾಟ್ರನ್ ನೋಡಿದ್ವಿ. ಆ ಥರ ಹುಡ್ಕೋಣ ಅಂತ ಅಂದಾಗ ನೆಟ್ಟಲ್ಲಿ ಸರ್ಚ್ ಮಾಡಿ ಸಿಕ್ತು. ವಿನೋದ್ ಅವರು ತುಂಬ ಹೆಲ್ಪ್ ಮಾಡಿದ್ರು. ಮತ್ತು ಯಾವ ಥರ ನಮಗೆ ಡಿಸೈನ್ ಬೇಕು, ಮಿಸ್ ಮ್ಯಾಚ್ ಮಾಡೋದು, ನಮ್ಗೆ ಈ ಕಲರ್ ಬೇಕು ಈ ಡಿಸೈನಲ್ಲಿ ಅಂದ್ರೂ ಅದೇ ಥರ ಹೇಳಿ ಹಾಕಿಸ್ಬಿಟ್ಟು ಚೆನ್ನಾಗಿ ತರಿಸ್ಕೊಟ್ಟಿದ್ದಾರೆ. ಮತ್ತು ನಮಗೇನಾದ್ರು ಶಾರ್ಟೇಜ್ ಆದರೂ ಅಷ್ಟೇ ಟೈಮಿಗೆ ತರಿಸ್ಕೊಟ್ಟಿದ್ದಾರೆ. ಎಲ್ಲ ಕೋಆಪ್ರೇಟ್ ಮಾಡಿದ್ದಾರೆ. ಟೈಲ್ಸ್ ಹಾಕೋರ್ನು ಅವ್ರ ಕಡೆಯಿಂದನೇ ಕರ್ಸ್ಕೊಟ್ಟು ಶಿವು ಅಂತ ಕಾರೆಗುಡಿಯವರು ಬಂದು ನಮ್ಗೆ ತುಂಬ ಚೆನ್ನಾಗಿ ಹಾಕೊಟ್ರು. ಮತ್ತು ನಾವು ಯಾವ ಥರ ಡಿಸೈನ್ ಕೇಳಿದ್ವೋ ಆ ಥರನೇ ಹಾಕೊಟ್ರು. ಮತ್ತು ನಮ್ಗೆ ತೋರಿಸಿ ಇದು ಚೆನ್ನಾಗಿದೆಯಾ ಅಂತ ಕೇಳಿ ಹಾಕೊಟ್ರು. ಎಲ್ಲ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ದಾರೆ, ಚೆನ್ನಾಗಾಗಿದೆ. ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಈ ಅತನ್ಗುಡಿ ಟೈಲ್ಸ್ನ ನಾವು ಹೋದ್ಮೇಲೆ ಲೇಯಿಂಗ್ ಸ್ಟಾರ್ಟ್ ಮಾಡಿದ್ಮೇಲೆ ನಮಗೆ ನಮ್ಮ ಒಂದು ನಮ್ಮ ಕಲ್ಚರ್ ನಮಗೆ ಇದು ಗುರ್ತು ಮಾಡ್ತಾ ಹೋಯಿತು. ಈ ಅತನ್ಗುಡಿ ಟೈಲ್ಸು ನಮಗೆ ಒಂದು ನಮ್ಮ ಒಂದು ಪ್ಯೂರ್ ಆಗಿ ಇಂಡಿಯನ್ ಮೇಡ್ ಅದೊಂದು. ಆಮೇಲೆ ಒಂದು ಆರ್ಟಿಷಿಯನ್ಸ್ ಏನಿದ್ದಾರೆ ಅವರು ದೇ ಆರ್ ಫ್ರಮ್ ತಮಿಳ್ನಾಡು. ಸೊ ಇದು ಒಂದು ನಮ್ಗೆ ಎಲ್ಲೋ ನಾವು ಮತ್ತೆ ನಮ್ಮ ಲೇಬರ್ಸ್, ನಮ್ಮ ಒಂದು ಜನಕ್ಕೆ ನಾವು ಕೆಲಸ ಕೊಟ್ವಿ ಅನ್ನೋ ಸಮಾಧಾನ ನಮಗಂತೂ ಇದೆ ಇದರಲ್ಲಿ. ಸೊ ಈ ತರ ಕೊಡೋದ್ರಿಂದ ನಮಗೆ ನಾವು ಎಲ್ಲರೂ ನಿಮ್ಮಲ್ಲಿ ಕೇಳ್ಕೊಳ್ಳೋದಂದ್ರೆ ನಮ್ಮ ಒಂದು ಆರ್ಟಿಷಿಯನ್ಸ್ ಏನು ಕಲೆ ಇತ್ತು ಹಳೇದು, ಏನು 18th ಸೆಂಚುರಿಯಿಂದ ಇದೆ ಇದು. ಸೊ ಇದನ್ನ ಬೆಳೆಸ್ದಂಗೂ ಆಗುತ್ತೆ, ಉಳಿಸ್ದಂಗೂ ಆಗುತ್ತೆ. ಆಮೇಲೆ ನಾವು ನಮ್ಮ ಫ್ಯೂಚರ್ ಲೆಗಸಿಗೆ ಇದನ್ನ ವಾಪಸ್ ನಾವು ಕೊಡಬಹುದು ಅನ್ನೋದು ಒಂದು ಮೈನ್ ಉದ್ದೇಶವಾಗಿರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ತಾವು ಸಹ ಇಲ್ಲಿ ಡ್ಯೂರಿ ಡಿಸೈನ್ಸ್ಗೆ ಬಂದು ತಮ್ಮ ಒಂದು ಲೆಗಸಿನ ನೀವು ಫೈಂಡ್ ಔಟ್ ಮಾಡಿಕೊಂಡು ಇದನ್ನ ನೀವು ನಿಮ್ಮ ಜನರೇಷನ್ ನೆಕ್ಸ್ಟ್ ನಿಮ್ಮ ಮಕ್ಕಳಿಗೆ ನೀವು ಟ್ರಾನ್ಸ್ಫರ್ ಮಾಡಬಹುದು. ಇಲ್ಲಿ ನಮಗೆ ವಿನೋದ್ ಇದ್ದಾರೆ, ಸುಂದರ್ ಅವರು ಇಬ್ಬರು ಇದ್ದಾರೆ. ಅವರು ನೀವು ಡಿಸ್ಕಸ್ ಮಾಡೋದ್ರ ಮುಖಾಂತರ ನಿಮ್ಮ ಒಂದು ಲೆಗಸಿನ ಹುಡ್ಕೋಬಹುದು. ಇದನ್ನ ನೀವು ಸ್ಪ್ರೆಡ್ ಮಾಡಿ ನಮ್ಮ ದೇಶದ ಭಾರತೀಯ ಸಂಸ್ಕೃತಿಯನ್ನು ನಾವು ಮತ್ತೆ ಉಳಿಸೋಕೆ ಒಂದು ಅನುಕೂಲ ಆಗುತ್ತೆ ಅಂತ ನಾನು ನಿಮ್ಮನ್ನು ಭಾವಿಸ್ತೀನಿ. ಸಿವಿಲ್ ಇಂಜಿನಿಯರಿಂಗ್ ಆಸ್ಪೆಕ್ಟ್ ಅಲ್ಲಿ ಅಷ್ಟೇ ಎಲ್ಲಾ ರೀತಿಯ ಟೆಸ್ಟ್ನ ಇಲ್ಲಿ ಮಾಡ್ಕೊಡ್ತಾರೆ. ಸೊ ಇದು ಕನ್ಫರ್ಮೇಶನ್ ಸಿಗುತ್ತೆ. ನಾನು ಬೀಯಿಂಗ್ ಇಂಜಿನಿಯರ್, ಸಿವಿಲ್ ಇಂಜಿನಿಯರ್, ನಾವು ಇದನ್ನ ನಾವು ಕನ್ಫರ್ಮ್ ಮಾಡ್ಕೊಡಿ. ನಾನು ಪರ್ಸನಲ್ ಆಗಿ ನೀವು ಮಾಡಿಕೊಂಡು ನಿಮ್ಮ ಒಂದು ಇದನ್ನ ಲೆಗಸಿನ ಕ್ಯಾರಿ ಮಾಡೋಕ್ಕೆ ಅನುಕೂಲ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಈಗ ಇನ್ಗ್ರೀಡಿಯೆಂಟ್ಸ್ ಎಲ್ಲ ಓಕೆ ಸರಿ ಇದೆ, ನಾವು ಅದನ್ನ ಕುಕ್ ಸರಿ ಮಾಡಿಲ್ಲ ಅಂದ್ರೆ ಚೆನ್ನಾಗಿ ಬರಲ್ಲ. ಹೌದು, ಕರೆಕ್ಟಾ? ಹೌದು. ನಿಮ್ಮ ಟೈಲ್ಸ್ ಎಲ್ಲ ಚೆನ್ನಾಗಿದೆ, ನಾವು ಸರಿಯಾಗಿ ಲೇ ಮಾಡಿಲ್ಲ ಅಂದ್ರೆ ಅದರ ಔಟ್ಕಮ್ ಚೆನ್ನಾಗಿ ಬರಲ್ಲ. ವೆರಿ ಟ್ರೂ. ಸೊ ನನ್ನ ಕ್ವಶನ್ ಏನು ಅಂತಂದ್ರೆ, ಯಾರೋ ಒಬ್ರು ಕಸ್ಟಮರ್ ತಗೊಂಡು ಹೋಗ್ತಾರೆ, ಹೌ ಯು ಎಜುಕೇಟ್ ದೆಮ್ ಪರ್ಫೆಕ್ಟ್ ಆಗಿ ಲೇ ಮಾಡೋಕೆ ಹೇಗೆ ಹೇಳ್ತೀರಾ ನೀವು? ನಮ್ಮ ಹತ್ರ 2 ಆಪ್ಷನ್ ಇದೆ. ನಾರ್ಮಲಿ ಒಂದು 1000-2000 ಸ್ಕ್ವೇರ್ ಫೀಟ್ ಟೈಲ್ಸ್ ತಗೊಂಡಿರೋದು ಅಂತ ನಾವು ಊರಿಂದ ಲೇಯರ್ಸ್ ಕರ್ಕೊಂಡು ಬರ್ತೀವಿ. ಇಲ್ಲಿ ನಿಮ್ಮ ಹತ್ರ ಲೇಯರ್ ಇದ್ದಾರೆ, ಲೇಯಿಂಗ್ ಟೀಮ್ ಇದ್ದಾರೆ, ಅವ್ರು ಕರ್ಕೊಂಡು ಬರ್ತೀವಿ ಇಲ್ಲಿ. ಯಾಕಂದ್ರೆ ಅವ್ರು ನಾರ್ಮಲಿ ಬಂದಿದ್ರಂತ ಒಂದು 3-4 ಜನ ಬರ್ತಾರೆ. ಒಂದು ದಿನ ಅಲ್ಲಿ ಒಂದು 150-200 ಸ್ಕ್ವೇರ್ ಫೀಟ್ ಲೇ ಮಾಡ್ತಾರೆ. 150-200 ಹೌದು, ಮ್ಯಾಕ್ಸಿಮಮ್. ಸೊ ಅಲ್ಲೇ ಸ್ಟೇ ಮಾಡ್ತಾರೆ. ಓಕೆ ಓಕೆ. ನಾರ್ಮಲಿ ಚಿಕ್ಕ ಕ್ವಾಂಟಿಟಿ ತಗೊಳ್ತಾರೆ. ಕೆಲವು ಕಸ್ಟಮರ್ ಬಂದು ಒಂದು ಮನೆಯಲ್ಲಿ ಮಾರ್ಬಲ್ ಹಾಕ್ತಾರೆ, ವಿಟ್ರಿಫೈಡ್ ಹಾಕ್ತಾರೆ, ನಮ್ಮ ಅತಂಗುಡಿ ಟೈಲು ಹಾಕ್ತಾರೆ. ಓಕೆ, ಆವಾಗ ನಾನು ಏನು ಮಾಡ್ತೀವಿ ಅಂತ ಡೀಟೇಲ್ ಲೇಯಿಂಗ್ ವಿಡಿಯೋ ಮಾಡಿದ್ದೀವಿ ನಾವು. ನಮ್ಮ ಲೇಯಿಂಗ್ ಪ್ರಾಸೆಸ್ ಬಂದು ಅರೌಂಡ್ 90% ಸೇಮ್ ಆಸ್ ಒಂದು ನ್ಯಾಚುರಲ್ ಟೈಲ್, ಒಂದು ಮಾರ್ಬಲ್ ಗ್ರಾನೈಟ್ ಥರ ಲೇಯಿಂಗ್ ಪ್ರಾಸೆಸ್. ನಾವು ವಿಡಿಯೋ ಕೊಡ್ತೀವಿ. ಓಕೆ. ಮತ್ತೆ ಅವ್ರು ಲೇಯಿಂಗ್ ಶುರು ಮಾಡಿದ ಮುಂಚೆ ವಿಡಿಯೋ ಕಾಲ್ ಬರ್ತಾರೆ, ನಮ್ಗೆ ವಿಡಿಯೋ ಕಾಲ್ ಬರ್ತಾರೆ. ಸೊ ನಾರ್ಮಲಿ ನಾವು ಏನು ಸಜೆಸ್ಟ್ ಮಾಡ್ತೀವಿ ಅಂತ, ಪ್ಲೀಸ್ ಟ್ರೈ ಟು ಯೂಸ್ ಅ ನ್ಯಾಚುರಲ್ ಸ್ಟೋನ್ ಲೇಯರ್, ಮಾರ್ಬಲ್ ಆರ್ ಗ್ರಾನೈಟ್ ಲೇಯರ್. ಯಾಕೆಂದ್ರೆ ಅದರಲ್ಲಿ ಸ್ವಲ್ಪ ಇಂಪರ್ಫೆಕ್ಷನ್ ಇರುತ್ತೆ. ಬಿಕಾಸ್ ಇಟ್ ಇಸ್ ಹ್ಯಾಂಡ್ ಮೇಡ್, ಇಟ್ ಇಸ್ ನಾಟ್ ಲೈಕ್ ಅ ವಿಟ್ರಿಫೈಡ್ ವೇರ್ ಯು ಕ್ಯಾನ್ ಡೂ ಅ ಪೇಪರ್ ಜಾಯಿಂಟ್ ಟೈಪ್. ಯು ಹ್ಯಾವ್ ಟು ಗಿವ್ ಅ ಸ್ಮಾಲ್ ಗ್ಯಾಪ್, 0.25 mm ಕೊಡಬೇಕು. ಯಾಕೆಂದ್ರೆ ಸ್ವಲ್ಪ ನಮ್ದು ಡೈಮೆನ್ಷನ್ ಟಾಲರೆನ್ಸ್ ಬಂದು 0.25 mm. ಇನ್ನೊಂದು, ನಾವು ಗ್ರೌಟಿಂಗ್ ಫುಲ್ ಟೈಲ್ ಥಿಕ್ನೆಸ್ ಮಾಡಬೇಕು, ಅದಕ್ಕೋಸ್ಕರ ಸ್ವಲ್ಪ ಗ್ಯಾಪ್ ಕೊಡ್ತೀವಿ. ಸೊ ಒಂದು ದಿನ ಅಲ್ಲಿ ಒಂದು 150 ಸ್ಕ್ವೇರ್ ಫೀಟ್ 200 ಸ್ಕ್ವೇರ್ ಫೀಟ್ ಮಾಡಿದ್ರಂತ ಪ್ರಾಪರಾಗಿ ಬರುತ್ತೆ ಅದು. ವ್ಯಾರಸ್
ಒಂದು ವಿಟ್ರಿಫೈಡ್ ಟೈಲ್ ಲೇಯರ್ ನೀವು ನೋಡಿದ್ರಂತ ಅವರು ರೆಡಿ ಪ್ರಾಡಕ್ಟ್ ಲೇ ಮಾಡ್ತಾರೆ. ಒಂದಿನ ಅಲ್ಲಿ ಮಿನಿಮಮ್ 500 ಸ್ಕ್ವೇರ್ ಫೀಟ್ 500 ಸ್ಕ್ವೇರ್ ಫೀಟ್ ಮಾಡ್ತಾರೆ. ಅವರ್ ಬಿಸ್ನೆಸ್ ಮಾಡೆಲ್ ಇಸ್ ನಾಟ್ ಡಿಪೆಂಡೆಂಟ್ ಆನ್ ಅ ಲೇಯರ್. ಓಕೆ, ಎನಿಬಡಿ ಶುಡ್ ಡು. ಎನಿಬಡಿ ಕ್ಯಾನ್. Okay. See, if somebody is dependent only on me, it is very difficult for them, it is very difficult for me. ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ. Okay, so num dimension tolerance is perfect. Anybody can lay our tile. ಎನಿಬಡಿ ಕ್ಯಾನ್. Any marble granite layer can lay our tile. ಬಟ್ ನೀವು ಒಂದು ಡೈರೆಕ್ಷನ್ಸ್, ಸಜೆಷನ್ಸ್ ಕೊಡ್ತೀರಾ, ಸಜೆಷನ್ಸ್ ಕೊಡ್ತೀವಿ, ವಿಡಿಯೋ ಕೊಡ್ತೀವಿ. ವಿಡಿಯೋ ಕೊಡ್ತೀರಾ. ಸರ್, ಇವಾಗ ಡ್ಯೂರಿ ಡಿಸೈನ್ ಅಂತ ಬಂದಾಗ ಹೂ ಇಸ್ ದ ಇನ್ಚಾರ್ಜ್? ಇಲ್ಲಿ ಯಾರು ಇರ್ತಾರೆ? ನೀವು ಜಾಸ್ತಿ ಇರ್ತೀರಾ, ಬೇರೆ ಯಾರು ಜಾಸ್ತಿ ಇರ್ತಾರೆ? ನಮ್ಮ ಮೇನ್ ಪರ್ಸನ್ ಬಂದು ವಿನೋದ್. ಕ್ಯಾನ್ ವಿ ಇಂಟ್ರೊಡ್ಯೂಸ್ ಹಿಮ್? ಓ ಎಸ್, ವೈ ನಾಟ್. ಸೊ ವೀಕ್ಷಕರೇ, ಇವಾಗ ನಮ್ಮ ಜೊತೆ ವಿನೋದ್ ಅವರು ಇದ್ದಾರೆ. ನೀವು ಮಾಡೋ ಕಾಲ್ಗಳನ್ನ ಆನ್ಸರ್ ಮಾಡೋದಿರ್ಬೋದು, ಡೌಟ್ಸ್ಗಳನ್ನ ಕ್ಲಿಯರ್ ಮಾಡೋದು ಇವರೇನೆ. ಸೊ ಸರ್ ಹತ್ರನೇ ಕೇಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ಚೆನ್ನಾಗಿದ್ದೀರಾ? ಚೆನ್ನಾಗಿ ಸರ್, ನೀವು ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಸರ್. ಆತನಗುಡಿ ಟೈಲ್ಸ್ ಅಂತ ಬಂದಾಗ ನಾವು ಯಾವಾಗ ಒಂದು ವಿಡಿಯೋ ಪಬ್ಲಿಷ್ ಮಾಡ್ತೀವಿ, ಜನ ಎಲ್ಲ ಜಾಸ್ತಿ ಕಾಲ್ ಮಾಡಿದಾಗ ಕೇಳುವಂತಹ ಡೌಟ್ ಏನ್ ಸರ್ ನಿಮ್ಮ ಹತ್ರ ಜಾಸ್ತಿ ಬಂದಿರೋ ಡೌಟ್ ಇಲ್ಲಿವರೆಗೆ? ಜಾಸ್ತಿ ಬಂದಿರೋ ಡೌಟು ಒರಿಜಿನಲ್ ಆತಂಗುಡಿ ಟೈಲ್ಸಾ, ಡೂಪ್ಲಿಕೇಟಾ, ಇಲ್ಲ ವಿಟ್ರಿಫೈಡ್ ಟೈಲ್ಸ್ ಅಂತ ಕೇಳ್ತಾರೆ. ಟೈಲ್ಸಾ? ಓಕೆ, ಆ ತರ ಕೇಳ್ತಾರೆ. ನಾವು ಕೊಡೋದು ಬಂದು ಒರಿಜಿನಲ್ ಆತಂಗುಡಿ ಟೈಲ್ಸ್. ಓಕೆ. ಓನ್ಲಿ ನಮ್ಮ ಹತ್ರ ಇರೋದು ಒರಿಜಿನಲ್ ಆತಂಗುಡಿ ಟೈಲ್ಸ್ ಮಾತ್ರ. ವಿಟ್ರಿಫೈಡ್ ಆ ತರ ಲೋಕಲ್ ಯಾವುದಿಲ್ಲ, ಯಾವುದು ನೀವು ಕೊಡೋದಿಲ್ಲ. ಅದನ್ನ ನೀವು ಅವ್ರಿಗೆ ಕನ್ವಿನ್ಸ್ ಮಾಡಿ ಹೇಳ್ತೀರಾ. ಹೌದು. ಆಮೇಲೆ ತುಂಬಾ ಜನ ಈ ತರ ಚೆಕ್ ಮಾಡಕ್ಕೂ ಬರೋರು ಇದಾರೆ ಸರ್ ಇಲ್ಲಿ? ಬರ್ತಾರೆ. ಇಲ್ಲಿಲ್ಲ, ಲೋಕಲ್ ಇಲ್ಲ. ಮುಂಬೈ, ಡೆಲ್ಲಿ, ರಾಜಸ್ಥಾನ್ ಅಲ್ಲಿಂದಾನು ಬರ್ತಾರೆ. ಅಲ್ಲಿಂದನೂ ಬರ್ತಾರೆ. ಹಿಂಗಿದೆ ನೋಡ್ಕೊಂಡು ಹೋಗೋಣ ಅಂತ ಬರ್ತಾರೆ. ಆಲ್ ಓವರ್ ಕರ್ನಾಟಕ ಅಲ್ಲ, ಆಲ್ ಓವರ್ ಇಂಡಿಯಾ ಅಂತ ಬರ್ತಾರೆ. ಎನ್ಕ್ವೈರಿ ಬರುತ್ತೆ. ಆರ್ಡರ್ ಇಲ್ಲಿಂದ ನಾವು ಸಪ್ಲೈ ಮಾಡಿದ್ವಿ. ಮುಂಬೈ, ಮಹಾರಾಷ್ಟ್ರ, ಪುಣೆ, ಡೆಲ್ಲಿ ಎಲ್ಲ ಕಡೆ ಸಪ್ಲೈ. ಇನ್ನೊಂದು ಕ್ವಶನ್ ಕೇಳ್ತೀನಿ, ಯಾರಾದ್ರೂ ಆತಂಗುಡಿಗೆ ಹೋಗಿ ಅಲ್ಲಿ ಸ್ಯಾಟಿಸ್ಫೈ ಆಗದೆ ಇಲ್ಲಿ ಬಂದಿರೋ ಇದಾರೆ? ಯಾಕೆ ಸ್ಯಾಟಿಸ್ಫೈ ಆಗಿಲ್ಲ ಅವ್ರಿಗೆ? ಅಲ್ಲಿ ಹೋದ್ರೆ ಅಲ್ಲಿ ಸ್ಮಾಲ್ ವಿಲೇಜ್ ಅಲ್ಲ, ಮನೆಯಲ್ಲಿ ಮಾಡ್ತಾರೆ ಒಂದು ಫ್ಯಾಮಿಲಿ. ಸೊ ಅಲ್ಲಿ ಹೋದ್ರೆ ಒಂದು 4-5 ಜನ ಇರ್ತಾರೆ, ಚಿಕ್ಕ ಮನೆಯಲ್ಲಿ ಮಾಡಿ ಇರ್ತಾರೆ. ಸೊ ಅಲ್ಲಿ ಹೋಗಿ ದುಡ್ಡು ಯಾವ್ದು ಧೈರ್ಯದಲ್ಲಿ ಕೊಡ್ಬೇಕು, ಯಾವ ಧೈರ್ಯದಲ್ಲಿ ಕೊಡ್ಬೇಕು, ಸೇಫ್ಟಿ ಇಲ್ಲ ಅಂತ ಕರೆಕ್ಟ್ ಅದು ನೋಡ್ಕೊಂಡು ಇಲ್ಲಿ ಬರ್ತಾರೆ. ಬೇಡಪ್ಪ ಬ್ರ್ಯಾಂಡ್ಗೆ ಹೋಗೋಣ, ಡ್ಯೂರಿ ಡಿಸೈನ್ ಬೆಟರ್ ಅಂತ ಹೇಳ್ಬಿಟ್ಟು. ಸೊ ಲೇಯಿಂಗ್ ಅಂತ ಬಂದಾಗ ನಿಮ್ಮ ಹತ್ರ ಡೌಟ್ಸ್ ಗಳನ್ನ ಏನ್ ಕೇಳ್ತಾರೆ? ಲೇಯಿಂಗ್ ಬಂದಾಗ ಹೇಗೆ ಲೇಯಿಂಗ್ ಮಾಡೋದು, ನಿಮ್ಮ ಹತ್ರ ಜನ ಇದಾರ, ಅರೇಂಜ್ ಮಾಡಿ ಕೊಡ್ತೀರಾ, ಅದೆಲ್ಲ ಕೇಳ್ತಾರೆ, ಅರೇಂಜ್ ಮಾಡಿ ಕೊಡ್ತೀವಿ. ವಾಟ್ ಅಬೌಟ್ ಶಿಪ್ಪಿಂಗ್? ಅಂದ್ರೆ ಯಾರಾದ್ರೂ ಆರ್ಡರ್ ಮಾಡಿದಾಗ ಇಲ್ಲಿಂದ ಶಿಪ್ ಆಗುತ್ತಾ ಅಥವಾ ಫ್ಯಾಕ್ಟರಿಯಿಂದ ಶಿಪ್ ಆಗುತ್ತಾ? ಹೇಗೆ ಶಿಪ್ಪಿಂಗ್? ಇಲ್ಲ, ಡೈರೆಕ್ಟ್ ಇಂದ ಫ್ಯಾಕ್ಟ್ರಿಗೆ ಹೋಗಲ್ಲ ಸರ್. ಡೈರೆಕ್ಟ್ ಫ್ಯಾಕ್ಟರಿಯಿಂದ ನಮ್ಮ ಬ್ಯಾಂಗ್ಳೂರ್ ಇಲ್ಲಿ ವೇರ್ ಹೌಸ್ಗೆ ಬರುತ್ತೆ. ಇಲ್ಲಿ ಬಂದಿದ ಮೇಲೆ ಕ್ವಾಲಿಟಿ ಚೆಕ್ ಮಾಡಿ ಬಾಕ್ಸ್ ಅಲ್ಲಿ ಪ್ಯಾಕಿಂಗ್ ಮಾಡಿ ಕೊಡ್ತೀವಿ. ಸೊ ಇಲ್ಲಿ ಬ್ಯಾಂಗ್ಳೂರ್ ಥ್ರೂನೇ. ಸೊ ಎವ್ರಿಥಿಂಗ್ ವಿಲ್ ಬಿ ಫ್ರಮ್ ಹಿಯರ್ ಓನ್ಲಿ. ಓಕೆ. ಸೊ ಯೂಶುವಲಿ ಬ್ಯಾಂಗ್ಳೂರ್ ಅಂತ ಬಂದಾಗ ಹೌ ಮೆನಿ ಡೇಸ್ ಅಲ್ಲಿ ಡೆಲಿವರ್ ಆಗುತ್ತೆ? ಅಪಾರ್ಟ್ ಫ್ರಮ್ ಬ್ಯಾಂಗ್ಳೂರ್ ಹೌ ಮೆನಿ ಡೇಸ್ ಟೈಮ್ ಎಷ್ಟು ತಗೊಂತೀರಾ? ಒಂದು 3 to 4 days ಆಗುತ್ತೆ ಇಲ್ಲಿ ಬ್ಯಾಂಗ್ಳೂರಿಂದ. ಸ್ಟಾಕ್ ಇದ್ರೆ 3 to 4 days ಔಟ್ಸೈಡ್ ದ ಬೆಂಗಳೂರು. ಹೌದು. ಇನ್ಸೈಡ್ ಬೆಂಗಳೂರು 1 or 2 days. 1 or 2 days ಅಲ್ಲಿ ಆಗುತ್ತೆ, ಇಮಿಡಿಯೇಟ್ಲಿ ಮಾಡಬಹುದು. ಓಕೆ. ಸೊ ಯಾರಾದ್ರೂ ಪರ್ಚೇಸ್ ಮಾಡಿದ್ದಾರೆ, ಲೇ ಮಾಡ್ತಾ ಇದ್ದಾರೆ, ಏನಿ ಶಾರ್ಟೇಜಸ್ ಬಂತು, ಸೊ ಅವಾಗ ನಿಮ್ಮ ಹತ್ರ ರೆಡಿ ಇರುತ್ತಾ? ಯಾಕಂದ್ರೆ ವಿಟ್ರಿಫೈಡ್ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ. ಹೌದು. ಅಂದ್ರೆ ಎಲ್ಲ ಹೋಯ್ತು, ಆ ಡಿಸೈನ್ ಇಲ್ಲ ಅಂದ್ರೆ ಇಲ್ಲ. ಹೌದು, ಇದರಲ್ಲಿ ಆ ತರ ಪ್ರಾಬ್ಲಮ್ ಏನು ಬರಲ್ಲ. ಸೊ ಈ ಡಿಸೈನ್ ನಮಗೆ ಇನ್ನ 10-20 years ಆದ್ರೂ ಸಿಗುತ್ತೆ. ಸಿಂಗಲ್ ಪೀಸ್ ಕೂಡ ನಮಗೆ ಸಿಗುತ್ತೆ. ಅದು ತುಂಬಾ ಇಂಪಾರ್ಟೆಂಟ್. ಫಸ್ಟ್ ಆಫ್ ಆಲ್ 18 mm ಇರುತ್ತೆ, ಬ್ರೇಕ್ ಆಗೋ ಚಾನ್ಸೇ ಇಲ್ಲ. ಅಂಡ್ ಅದು ಎಸ್ಪೆಷಲಿ ಡ್ಯೂರಿ ಡಿಸೈನ್ ಅಂತೂ ಬ್ರೇಕ್ ಆಗೋದೇ ಇಲ್ಲ ಅಂತ ಹೇಳ್ಬೋದು. ಸೂಪರ್ ಆಗಿ ಹೇಳಿದ್ರಿ. ನಮ್ಮ ವೀಕ್ಷಕರಿಗೆ ಅವರ ಜನರಲ್ ಕ್ವಶನ್ಸ್ ಗಳಿಗೆ ಆನ್ಸರ್ ಕೊಟ್ಟಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು. ಸೊ ವೀಕ್ಷಕರೇ, ನಾನು ಸರ್ ಹತ್ರ ಕೇಳಿದೆ, ಸೊ ಲೇಯಿಂಗ್ ಅಲ್ಲಿ ಪ್ರಾಬ್ಲಮ್ ಆಗ್ಬೋದಾ? ಎಸ್ ಆಗ್ಬೋದು. ಲೇ ಮಾಡೋರು ಚೆನ್ನಾಗಿರ್ಬೇಕಾಗತ್ತೆ. ಜಸ್ಟ್ ಒಂದು 15 rupees per square feet ಕೊಟ್ಬಿಟ್ಟು ಒಬ್ರು ಲೇ ಮಾಡಿಸಿದ್ದಾರೆ ನೋಡಿ. ಇಲ್ಲಿ ಕಾಣಿಸ್ತಾ ಇರ್ಬೋದು. ಈ ಫೋಟೋ ನಾನು ಸ್ಕ್ರೀನ್ ಮೇಲೂ ಕೂಡ ಹಾಕ್ತೀನಿ, ಇಲ್ಲಿ ನೋಡಿ. ಸೊ ಯಾವುದೇ ರೀತಿಯ ಫಿನಿಶಿಂಗ್ ಇಲ್ಲಿ ಬಂದಿಲ್ಲ. ಇದು ಎಲ್ಲಿ ಮಾಡಿ ಸರ್? ಇದು ಎಲ್ಲಿ ಆಕ್ಚುಲಿ? ಮೈಸೂರು. ಅದೇ ಒಂದು ಮಾರ್ಬಲ್ ಫಿನಿಶ್ ಮಾಡೋರು, ಇದು ಮೈಸೂರೇ. ಮಾರ್ಬಲ್ ಅನ್ನ ಲೇ ಮಾಡೋರ ಹತ್ರ ಹಾಕ್ಸಿರೋದು. ಹೆಂಗ್ ಬಂದಿದೆ ನೋಡಿ ಫಿನಿಶಿಂಗ್, ಇದು ಮೈಸೂರೇ. ಇನ್ನೊಂದು ಹೇಳ್ತೀವಿ, ಈ 2 ಸೈಟು ನೆಕ್ಸ್ಟ್ ಸ್ಟ್ರೀಟ್, ಒಂದ್ ಕಡೆ ಚೆನ್ನಾಗಿ ಬಂದಿದೆ, ಒಂದ್ ಕಡೆ ಚೆನ್ನಾಗಿ ಬಂದಿಲ್ಲ. ಲೇಯರ್ಸ್ ಪ್ರಾಬ್ಲಮ್. ಸಿ ನಾರ್ಮಲಿ ನಾವು ಒಂದೊಂದು ಸೈಟಲ್ಲಿ ಈ ಥರ ಕೇಳ್ತೀವಿ, ನೋಡಿ ಚೆಕ್ ಮಾಡಿ ಹೇಳಿ, ತೊಗರಿಸಿ ಪ್ರಾಪರ್ ಬರ್ತಾ ಇದೆಯಾ, ಟಚ್ ಅಲ್ಲಿ ಇರಿ ಅಂತ. ದಿಸ್ ಇಸ್ ಆಲ್ ಅಬೌಟ್ ಲೇಯಿಂಗ್, ರೈಟ್? ಲೇಯಿಂಗ್, ಸಿ ಲೈಕ್ ಹೌ ವಿ ಬೈ ಅ ಗುಡ್ ಕ್ಲಾತ್. ಅಂಡ್ ಸಿ 85-90% ವಿತ್ ದ ಕ್ಲಾತ್ ಓನ್ಲಿ. ಓಕೆ. 10-15% ಬಂದು ಟೈಲರ್ ಪರ್ಫೆಕ್ಟ್ ಮೆಷರ್ಮೆಂಟ್ ತಗೋಬೇಕು, ಪರ್ಫೆಕ್ಟ್ ಆಗಿ ಸ್ಟಿಚ್ ಮಾಡಬೇಕು. ಆ ರೀತಿಯಲ್ಲಿ ಟೈಲು, ಈ ಟೈಲ್ ಮಾತ್ರ, ಎಲ್ಲ ಟೈಲ್ ಹಂಗೆ. ಮ್ಯಾನುಫ್ಯಾಕ್ಚರಿಂಗ್ ಕೈಯಲ್ಲಿ ಒಂದು 85-90% ಇದೆ. ಓಕೆ. ಯಾಕೆಂದ್ರೆ ಪರ್ಫೆಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ, ಪ್ರಾಪರ್ ಕ್ವಾಲಿಟಿ ಟೆಸ್ಟಿಂಗ್ ಮಾಡಿ ಕಳಿಸ್ತಾರೆ. ನಮ್ಮ ಫ್ಯಾಕ್ಟ್ರಿ ಮಾತ್ರ ಇಲ್ಲ ರೀ, ಇವನ್ ವಿಟ್ರಿಫೈಡ್ ಫ್ಯಾಕ್ಟ್ರಿ ತಗೊಳ್ಳಿ, ಪ್ರಾಪರ್ ಮಾಡ್ತಾರೆ. ಮತ್ತೆ ಲೇಯರ್ ಚೆನ್ನಾಗಿರ್ಬೇಕು. ಅವ್ರು ಇಮಿಡಿಯೇಟ್ಲಿ ಏನ್ ಹೇಳ್ತಾರೆ, ಅವ್ರು ನೋಡ್ತಾ ಇಲ್ಲ, ಹಂಗೆ ಮಾಡ್ತಾರೆ. ಮಾಡೋದ್ ಮುಂಚೆ ಹೇಳೋದಿಲ್ಲ ಅವರು.
ಎಲ್ಲ ಆದ್ಮೇಲೆ ಸರ್ ಟೈಲ್ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ. ನಾನು ಅವ್ರ ಹತ್ರ ಕೇಳ್ತಾ ಇದೀವಿ ಗೊತ್ತಿದೆ ಅಂತ ಮುಂಚೆನೆ ಹೇಳ್ಬೇಕಲ್ವಾ, ಕ್ವಶನ್ ಹೇಳ್ಬೋದಲ್ವಾ? ಯಾಕೆ ಹೇಳಿಲ್ಲ? ಫಸ್ಟ್ ಹೇಳ್ಬಿಟ್ರೆ ಆಗೋಗಿರೋದು. ಹೌದು, ಓಕೆ ಓಕೆ. ಆದ್ರೆ ಹೇಳೋದಿಲ್ಲ. ಹೇಳೋದಿಲ್ಲ. ಇದು ಒಂದು ಚಾಲೆಂಜ್ ಟೈಲಿಂಗ್ ಇಂಡಸ್ಟ್ರಿಯಲ್ಲಿ. ಫೈನಲ್ ಆಗಿ ನಮ್ಮ ವಿಡಿಯೋ ಎಲ್ಲ ನೋಡಿದವ್ರಿಗೆ ನಿಮ್ಮ ಕಡೆಯಿಂದ ಏನ್ ಹೇಳಕ್ ಇಷ್ಟಪಡ್ತೀವಿ? ಫಸ್ಟ್ ಏನು ಹೇಳಿದ್ರು ಅದೇ ಇದು. ಈಗ ನಮ್ಮದು ಮೇನ್ ಪಾಯಿಂಟ್ ಈ ಟೈಲ್ಸ್ ಕೊಡೋದಕ್ಕೆ ರೀಸನ್ ಬಂದು ಟು ಬ್ರಿಂಗ್ ಸಸ್ಟೈನಬಲ್ ಆರ್ಕಿಟೆಕ್ಚರ್ ಪ್ರಾಡಕ್ಟ್ ವಿಚ್ ವಿಲ್ ಅಲ್ಟಿಮೇಟ್ಲಿ ಗಿವ್ ಅ ಪೀಸ್ ಆಫ್ ಮೈಂಡ್ ಅಂಡ್ ಹ್ಯಾಪಿನೆಸ್ ಟು ಪೀಪಲ್ ಹೂ ಇಸ್ ಗೋಯಿಂಗ್ ಟು ಬಿ ಇನ್ ದಟ್ ಹೌಸ್. ಕರೆಕ್ಟ್. ನಾವು ನಮ್ಮದು ಕಂಪನಿ DNA ಅದೇ. ವಿ ಟೈಲ್ ಹ್ಯಾಪಿನೆಸ್ ಫಾರ್ ಎ ಲೈಫ್ ಟೈಮ್ ಫಾರ್ ಎವ್ರಿ ಹೋಮ್ ಬಯರ್. ಓಕೆ ಓಕೆ ಓಕೆ. ದಿಸ್ ಇಸ್ ವಾಟ್ ವಿ ಆರ್ ಡೂಯಿಂಗ್ ಅಂಡ್ ದಿಸ್ ಇಸ್ ವಾಟ್ ವಿ ವಾಂಟೆಡ್ ಟು ಡೂ. ಯು ವಾಂಟೆಡ್ ಟು ಡೂ. ಸೂಪರ್. ನಿಮಗೂ ಕೂಡ ಕ್ವಾಲಿಟಿ ಆತಂಗುಡಿ ಟೈಲ್ಸ್ ಬೇಕು ಅಂತಂದ್ರೆ ಡ್ಯೂರಿ ಡಿಸೈನು ಇಲ್ಲ ಬಾಣಸ್ವಾಡಿಲಿ ಇದೆ, ಎಲ್ಲೂ ಎಷ್ಟು ದೂರ ಏನಿಲ್ಲ, ಇಲ್ಲ ಬೆಂಗಳೂರಲ್ಲೇ ಇದೆ ಅಂತ ಹೇಳ್ಬೋದು. ಆ್ಯಂಡ್ ಆಲ್ ಓವರ್ ಇಂಡಿಯಾ ಡೆಲಿವರಿ ಕೊಡ್ತಾ ಇದ್ದಾರೆ. ನೀವು ಬೇಕಾದರೆ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇರುತ್ತೆ, ಕಾಲ್ ಮಾಡ್ಬೋದು. ಆ್ಯಂಡ್ ವಾಟ್ಸ್ ದ ಟೈಮಿಂಗ್? ಇಲ್ಲಿಂದ ಟೈಮಿಂಗ್ ಏನು? ಮಂಡೇ ಟು ಸ್ಯಾಟರ್ಡೇ ಮಾರ್ನಿಂಗ್ 9:30 till ಈವ್ನಿಂಗ್ 6:30. ಸಂಡೇ ರಜೆ ಇರುತ್ತೆ. ಸ್ಯಾಟರ್ಡೆ ಆದಷ್ಟು ಬೇಕಾದ್ರೆ ಸ್ಯಾಟರ್ಡೆ ಬನ್ನಿ, ಸ್ಯಾಟರ್ಡೆ ಅವೈಲೇಬಲ್ ಇರ್ತಾರೆ. ಒಂದು ವೇಳೆ ಸ್ವಲ್ಪ ಲೇಟ್ ಆಯಿತು 5:30 ಇಂದ 6:30 ಅಂತ ಕಾಲ್ ಮಾಡಿ ನೀವು ಹೇಳಿದ್ರೆ ಸಾರಿ ಉಳ್ಕೊಂತಾರೆ, ವೇಟ್ ಮಾಡ್ತಾರೆ. ನೋ ವರಿ, ಬರಬೇಕಾದ್ರೆ ಫ್ಯಾಮಿಲಿ ಜೊತೆ ಬನ್ನಿ. ಈ ತರ ಕಂಬ ಏನಾದ್ರು ಬೇಕಾ ನಿಮ್ಗೆ, ಅದು ಕೂಡ ಅವೈಲೇಬಲ್ ಇರುತ್ತೆ. ಇನಫ್ ಪಾರ್ಕಿಂಗ್ ವಿ ಹ್ಯಾವ್. ಪಾರ್ಕಿಂಗ್ ಇದೆ, ಅದು ತುಂಬಾ ಇಸ್ ದ ಮೇನ್ ಅಬ್ಸಲ್ಯೂಟ್ಲಿ ನೋ ಪ್ರಾಬ್ಲಮ್. ಪಾರ್ಕಿಂಗ್ ಇದೆ. ಯಾವ ಹಂತದಲ್ಲಿ ಇದನ್ನ ಆರ್ಡರ್ ಮಾಡಬೇಕು ನಾವು? ವಿಚ್ ಸ್ಟೇಜ್ ಇನ್ ಅ ಕನ್ಸ್ಟ್ರಕ್ಷನ್? ನಾರ್ಮಲಿ ವಿ ಡೂ ದಿ ಸ್ಟೈಲಿಂಗ್ ಆಫ್ಟರ್ ಪ್ಲಾಸ್ಟ್ರಿಂಗ್ ಅಂಡ್ ಪಟ್ಟಿ ವರ್ಕ್. ಪ್ಲಾಸ್ಟ್ರಿಂಗ್ ಅಂಡ್ ಪಟ್ಟಿ. ಹೌದು. ಸೊ ನಮಗೂ ಈ ಟೈಲ್ಸ್ ರೆಡಿ ಮಾಡೋದಕ್ಕೆ ವಿ ನಾರ್ಮಲಿ ಟೇಕ್ 4 to 6 weeks ಟೈಮ್. 4 to 6 weeks ಇಸ್ ದ ಡೆಲಿವರಿ ಪೀರಿಯಡ್ ವಾಟ್ ವಿ ಟೇಕ್. ಸೊ ಆ ರೀತಿಯಲ್ಲಿ ನೀವು ಆರ್ಡರ್ ಮಾಡಿದ್ರೆ ಅಂತ ಪರ್ಫೆಕ್ಟ್ ಆಗಿರುತ್ತೆ. ಪರ್ಫೆಕ್ಟ್ ಅಂತ ಹೇಳ್ತೀರಾ? ನಮ್ಮ ಟೈಲ್ ಲೇಯಿಂಗ್ ಆದಮೇಲೆ ಜಸ್ಟ್ 2 coats ಪೇಂಟ್ ಮಾತ್ರ ಮಾಡಿ. ಓಕೆ ಓಕೆ. ಪರ್ಫೆಕ್ಟ್ ಆಗಿರುತ್ತೆ. ಸೇಫ್ಟಿ ಯಾವ ಥರ ಮಾಡಬೇಕು? ಇದಕ್ಕೂ ಪ್ಲಾಸ್ಟಿಕ್ ಶೀಟ್ ಏನಾದರೂ ಹಾಕಿ ಆ ಥರ ಮಾಡಬೇಕು ಆಗ್ಬೋದು, ಇಲ್ಲಾಂದ್ರೆ ರೈಸ್ ಹಾಸ್ಕ್ ಆಗ್ಬೋದು, ಹುಲ್ಲು ಥರ ಹಾಕ್ಬೋದು, ಆ ಥರ ಹಾಕಿ ಸೇಫ್ಟಿ ಆಗ್ಬೋದು. ಓಕೆ. ಯಾಕಂದ್ರೆ ಪೇಂಟರ್ಸ್ ಸ್ವಲ್ಪ ಎಳೆದು ಸ್ಟೀಲ್ ಎಲ್ಲ ಎಳೆದು ಮಾಡ್ತಾರೆ, ಸ್ವಲ್ಪ ಹುಷಾರಾಗಿ. ಯಾಕಂದ್ರೆ ಸ್ವಲ್ಪ ಒನ್ ಆಫ್ ದ ಪ್ರೀಮಿಯಂ ಪ್ರಾಡಕ್ಟ್. ಸೊ ಅದರಿಂದ ಇದನ್ನ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳೋದು ಒಳ್ಳೇದು. ಆಮೇಲೆ ಇದು ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳೋದು. ಕರೆಕ್ಟಾ ಸರ್? ಇದು ಸೂಪರ್ ಆಗಿ ಹೇಳಿದ್ರಿ. ಅಂಡ್ ನಮ್ಮ ವೀಕ್ಷಕರಿಗೆ ಕ್ವಾಲಿಟಿ ಆತಂಗುಡಿ, ಜೆನ್ಯೂನ್ ಆತಂಗುಡಿ ಟೈಲ್ಸ್ ಅನ್ನ ಒಂದು ಬೆಸ್ಟ್ ಕಂಡೀಷನ್ ಅಲ್ಲಿ ತಂದಿರೋದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. ನಮಸ್ಕಾರ.